ಗುರುಪ್ರಸಾದ್ ಬಳ್ಳಾಳ್, ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷರಾಗಿರುವ ಶ್ರೀಮತಿ ಗಗನಾ ತಂತ್ರಿ ಇವರೆಲ್ಲರನ್ನ ಬರಮಾಡಿಕೊಳ್ಳುವರೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸಭಾಧ್ಯಕ್ಷರು ಆಗಿರುವ ಪ್ರಶಾಂತ್ ಹೆಗಡೆ ಅವರು, ಮಹಿಳಾ ಮಂಡಳಿಯ ಅಧ್ಯಕ್ಷರಾಗಿರುವ ರತಿ ನಾಯ್ಕರವರನ್ನ ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರನ್ನ ಬರಮಾಡಿಕೊಂಡು ತಾವು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಳ್ಳುವರೆ. ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ. ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಅಕ್ಕರೆಯ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ಅಕ್ಕರೆಯ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ನಲಿದು ಬಾ ಒಲಿದು ಬಾ, ನಲಿದು ಬಾ ಒಲಿದು ಬಾ ಗಣಪತಿಯೇ ಗಣಪತಿ. ಇಳೆಯತ್ತ ಹರುಷ ವರುಷ ಸುರಿಸುತ್ತ ಬಾ, ಇಳೆಯತ್ತ ಹರುಷ ವರುಷ ಸುರಿಸುತ್ತ ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಮಹಾಗಣಪತಿ ಮಹಾಗಣಪತಿ. ಮೊದಲ ಪೂಜಿತನನ್ನು ಧ್ಯಾನಿಸಿ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಮಾಡಿರುವ ಅನನ್ಯರವರನ್ನ ಅಭಿನಂದಿಸಿಕೊಂಡು ಸಂಭ್ರಮದ ವಾರ್ಷಿಕೋತ್ಸವದ ಈ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಎಲ್ಲ ಗೌರವಾನ್ವಿತ ಗಣ್ಯಾತಿ ಗಣ್ಯರನ್ನು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಿರುವ ತಮ್ಮೆಲ್ಲರನ್ನು ಸಕಲ ಗೌರವ ಆಧಾರದೊಂದಿಗೆ ಸ್ವಾಗತಿಸಿಕೊಳ್ಳಲಿದ್ದಾರೆ ನಮ್ಮ ಯುವಕ ಮಂಡಲದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಪ್ರಶಾಂತ್ ಹೆಗಡೆ ಇವರು. ಇದೀಗ ಸರ್ವರನ್ನ ಸ್ವಾಗತಿಸಿಕೊಳ್ಳುವ ಭಾವನಾತ್ಮಕವಾದ ಕ್ಷಣ. ನಂದಗೋಕುಲ ಯುವಕ ಮಂಡಲ ಇದರ 43ನೇ ಹಾಗೂ ನಂದಗೋಕುಲ ಮಹಿಳಾ ಮಂಡಲ ಇದರ 24ನೇ ವರ್ಷದ ವಾರ್ಷಿಕೋತ್ಸವ, ಹಾಗೆ ನಮ್ಮ ಯುವಕ ಮಂಡಲದ ಕಾರ್ಯಾಲಯದ ರಜತ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಲು ಸಂತೋಷಪಡುತ್ತೇನೆ. ನಮ್ಮ ಆಹ್ವಾನವನ್ನು ಪರಿಗಣಿಸಿ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಉಪಸ್ಥಿತಿ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿದೆ. ಮೊದಲಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು MRG ಸಮೂಹ ಸಂಸ್ಥೆ ಬೆಂಗಳೂರು ಇದರ ಪ್ರವರ್ತಕರಾಗಿರುವಂತಹ ಶ್ರೀಯುತ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಇವರು ವಹಿಸಬೇಕಾಗಿತ್ತು. ಆದರೆ ಇಂದು ಅವರು ಪಡುಬಿದ್ರೆ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿರುವುದರಿಂದ ಅವರಿಗೆ ಇಲ್ಲಿ ಉಪಸ್ಥಿತಿಯನ್ನು ನೀಡಲು ಸಾಧ್ಯವಾಗುತ್ತಿಲ್ಲ. ಹಾಗೆಯೇ ಅವರಿಗೆ ಶುಭಶಂಸನೆ ನೀಡಲು ತಮ್ಮ ದಿವ್ಯ ಉಪಸ್ಥಿತಿಯನ್ನು ಶುಭಶಂಸನೆ ನೀಡುತ್ತೇನೆ. ತಮ್ಮ ದಿವ್ಯ ಉಪಸ್ಥಿತಿಯನ್ನು ನೀಡಬೇಕಾಗಿದ್ದ ಶ್ರೀಯುತ ವೇದಮೂರ್ತಿ KS ಕೃಷ್ಣಮೂರ್ತಿ ತಂತ್ರಿ ಕೊರಂಗ್ರಪಾಡಿ ಇವರು ಕೂಡ ಅನಿವಾರ್ಯ ಕಾರಣಗಳಿಂದಾಗಿ ಬರಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿರುತ್ತಾರೆ.
ಇವರು ಭೌತಿಕವಾಗಿ ಇಲ್ಲಿ ಇಲ್ಲದಿದ್ದರೂ ನಮ್ಮ ವಾರ್ಷಿಕೋತ್ಸವ ಸಮಾರಂಭಕ್ಕೆ ತಮ್ಮ ಶುಭ ಹಾರೈಕೆಗಳನ್ನು ತಿಳಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈಗ ವೇದಿಕೆಯನ್ನು ಅಲಂಕರಿಸಿರುವ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸುವ ಸಮಯ. ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಉಡುಪಿಯ ಲೊಂಬಾರ್ಡ್ ಸ್ಮಾರಕ ಮೆಮೋರಿಯಲ್ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಸುಶೀಲ್ ಜತ್ತನ್ನ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ಟ್ಯಾನ್ಲಿ ಪ್ರಭಾಕರ್ ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಪುಷ್ಪವನ್ನಿತ್ತು ಈ ಸಭೆಗೆ ಸ್ವಾಗತಿಸಬೇಕಾಗಿ ಕೋರಿಕೆ. ಅಗಾಧವಾದ ಪಾಂಡಿತ್ಯವನ್ನು ಹೊಂದಿರುವ ಮೇರು ಪ್ರತಿಭಾನ್ವಿತರಾಗಿರುವ ಡಾಕ್ಟರ್ ಸುಶೀಲ್ ಜತ್ತನ್ ಇವರಿಗೆ ನಲ್ಮೆಯ ಸ್ವಾಗತ. ಹಾಗೆಯೇ ಇಂದು ನಮ್ಮೊಂದಿಗೆ ದುಬೈಯ ಒಪೋಲೋ ಸಾಫ್ಟ್ವೇರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಸುಭಾಷ್ ಸಾಲ್ಯಾನ್ ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ಪ್ರಜ್ವಲ್ ಇವರು ಗೌರವಾನ್ವಿತರನ್ನ ಈ ಸಭೆಯಲ್ಲಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೋರಿಕೆ. ನಮ್ಮೆಲ್ಲರ ಭಾವಬಿಂಬಗಳ ಪ್ರತಿಬಿಂಬವಾಗಿ ಪುಷ್ಪವನ್ನಿತ್ತು ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ಹಾಗೆಯೇ ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಕುಕ್ಕಿಗಟ್ಟೆಯ ಕೊರಂಗ್ರಪಾಡಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀಧರ್ ದೇವಾಡಿಗ ಇವರು ಕೂಡ ನಮ್ಮೊಂದಿಗೆ ಇಂದು ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ದಿನೇಶ್ ಅಮೀನ್ ಇವರು ಗೌರವಾನ್ವಿತರನ್ನ ಈ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೋರಿಕೆ. ಪುಷ್ಪಗಳ ರಾಣಿ ಗುಲಾಬಿಯ ಸ್ವಾಗತ. ಹಾಗೆಯೇ ತ್ರಿಷಾ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕರಾದಂಥ ಶ್ರೀಮತಿ ನಮಿತಾ ಜಿ ಭಟ್ ಇವರು ಕೂಡ ನಮ್ಮೊಂದಿಗೆ ಇಂದು ಮುಖ್ಯ ಅತಿಥಿಯಾಗಿ ವೇದಿಕೆಯನ್ನು ಅಲಂಕರಿಸುತ್ತಿರುತ್ತಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ರತಿ ಇವರು ಗೌರವಾನ್ವಿತರನ್ನ ಈ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೆಷ್ಟೋ ಮಂದಿ ವಿದ್ಯಾರ್ಥಿಗಳನ್ನ ತೀಡುವ ಕಾಯಕದಲ್ಲಿ ಸಂತೃಪ್ತಿಯನ್ನ ಕಾಣುತ್ತಿರುವ ನಮಿತಾ ಭಟ್ರವರಿಗೆ ಗೌರವದ ಸ್ವಾಗತ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಉಡುಪಿಯ ಖ್ಯಾತ ವಕೀಲರು ಹಾಗೂ ನಮ್ಮ ಯುವಕ ಮಂಡಲದ ಸ್ಥಾಪಕ ಅಧ್ಯಕ್ಷರಾಗಿರುವ ದಿವಂಗತ ಗೋಕುಲ್ದಾಸ್ ಶೆಣೈ ಇವರ ಸುಪುತ್ರ ಆಗಿರುವ ಶ್ರೀಯುತ ಪಿ ದಾಮೋದರ್ ಶೆಣೈ ಇವರು ಆಗಮಿಸಬೇಕಾಗಿತ್ತು. ಆದರೆ ಅನಾರೋಗ್ಯದ ನಿಮಿತ್ತ ಅವರಿಗೆ ನಮ್ಮೊಂದಿಗೆ ಉಪಸ್ಥಿತಿಯನ್ನು ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿರುತ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನವಚೇತನ್ ಚಿಟ್ಸ್ ಲಿಮಿಟೆಡ್ ಕಂಪನಿ ಇದರ ನಿರ್ದೇಶಕರಾದಂಥ ನಿಮ್ಮೆಲ್ಲರ ಪ್ರೀತಿಯ ಪ್ರಸಾದಣ್ಣ ಇವರು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಗೌರವಾನ್ವಿತರನ್ನ ಹರೀಶ್ ಇವರು ಈ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೋರಿಕೆ. ಪ್ರೀತಿಪೂರ್ವಕವಾದ ಸ್ವಾಗತ. ಹಾಗೆಯೇ ಸನ್ಮಾನ ಸ್ವೀಕರಿಸಲಿರುವ ವಿವಿಧ ಕ್ಷೇತ್ರಗಳ ಸಾಧಕರಿಗೆ, ಪ್ರತಿಭಾ ಪುರಸ್ಕಾರ ಸ್ವೀಕರಿಸಲಿರುವ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಕ ಮಂಡಲ ಹಾಗೂ ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಗೆ, ಹಾಗೆಯೇ ನಮ್ಮ ಈ ವಾರ್ಷಿಕೋತ್ಸವ ಹಾಗೂ ಕಾರ್ಯಾಲಯದ ರಜತ ಸಂಭ್ರಮಕ್ಕೆ ಸಾಕ್ಷಿಯಾಗಲು ನೆರೆದಿರುವಂತಹ ಎಲ್ಲ ಸಭಿಕರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಮ್ಮನ್ನು ರಂಜಿಸಲಿ ಹಾಗೂ ಈ ಒಗ್ಗಟ್ಟು ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೆ ಸ್ವಾಗತ ಕೋರುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಸರ್ವರನ್ನ ಸ್ವಾಗತಿಸಿದ ನಮ್ಮ ಅಧ್ಯಕ್ಷರಿಗೆ ಪ್ರೀತಿಯ ಪುಷ್ಪವನ್ನಿತ್ತು ಸ್ವಾಗತಿಸಿಕೊಳ್ಳಲಿದ್ದಾರೆ ಶ್ರೀಯುತ ಅಶೋಕ್ ಇವರು. ಸಮಾರಂಭದ ಸಭಾಧ್ಯಕ್ಷರಿಗೆ ಶ್ರೀಯುತ ಅಶೋಕ್ ಇವರಿಂದ ಪ್ರೀತಿಯ ಸ್ವಾಗತ. ನಮ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷರಾಗಿರುವ ಶ್ರೀಮತಿ ರತಿ ನಾಯಕ್ರವರನ್ನ ನಿವೇದಿತ ಇವರು ಈ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೋರಿಕೆ. ಪ್ರೀತಿಪೂರ್ವಕವಾದ ಸ್ವಾಗತ. ಸಾಧನೆಯ ಹಾದಿಯಲ್ಲಿ ಮುನ್ನಡೆದು ಸಾಗಿ ಬರುತ್ತಿರುವ ನಮ್ಮಿ ಸಂಸ್ಥೆಯ ಗತ ದಿನಗಳ ವೈಭವದ ವರದಿಯನ್ನ ಸಭೆಯ ಮುಂದೆ ಮಂಡಿಸಲಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀ ಮಹಾಬಲ ಅಮೀನ್ ಇವರು. ಸಾಗಿ ಬಂದ ಹಾದಿ, ಮುಂದಿನ ಯೋಚನೆ ಆಲೋಚನೆಗಳನ್ನೊಳಗೊಂಡ ಸವಿಸ್ತಾರವಾದ ವರದಿ ಇದೀಗ ಮಹಾಬಲ ಅಮೀನ್ ರವರಿಂದ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಇರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಬಂಧುಗಳೇ, ನಂದಗೋಕುಲ ಯುವಕ ಮಂಡಲ ರಿಜಿಸ್ಟರ್ ಮಾರ್ಪಳ್ಳಿ ಇದರ 43ನೇ ವರ್ಷದ ಹಾಗೂ ನಂದಗೋಕುಲ ಮಹಿಳಾ ಮಂಡಳಿ ರಿಜಿಸ್ಟರ್ ಮಾರ್ಪಳ್ಳಿ ಇದರ 24ನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ
ವೇದಿಕೆಯಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಅಧ್ಯಕ್ಷರೇ ಹಾಗೂ ಅತಿಥಿ ಅಭ್ಯಾಗತರೇ ಮತ್ತು ಕಲಾಭಿಮಾನಿ ಬಂಧುಗಳೇ, ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಮ್ಮ ಯುವಕ ಮಂಡಲದ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡುತ್ತಿದ್ದೇನೆ. ನಮ್ಮ ಯುವಕ ಮಂಡಲದ 42ನೆಯ ಹಾಗೂ ಮಹಿಳಾ ಮಂಡಳಿಯ 23ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ದಿನಾಂಕ 22/2/2025 ಶನಿವಾರ ನಮ್ಮ ಯುವಕ ಮಂಡಲದ ಕ್ರೀಡಾಂಗಣದಲ್ಲಿ ನೆರವೇರಿತು. ಅಂದಿನ ಬೆಳಗಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಶಂಕರ್ಜಿ ದೇವಾಡಿಗ, ನಿವೃತ್ತ ಹಿರಿಯ ವ್ಯವಸ್ಥಾಪಕರು, ಬಡಗುಬೆಟ್ಟು ಕೋಆಪರೇಟಿವ್ ಸೊಸೈಟಿ ಇವರು ಧ್ವಜಾರೋಹಣ ಮಾಡುವ ಮೂಲಕ ಉದ್ಘಾಟನೆಯನ್ನು ಮಾಡಿ ನಮ್ಮ ಯುವಕ ಮಂಡಲದ ಕಾರ್ಯಚಟುವಟಿಕೆಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಅಧ್ಯಕ್ಷರಾಗಿ ನಮ್ಮ ಯುವಕ ಮಂಡಲದ ಅಧ್ಯಕ್ಷರಾದ ಸುಧಾಕರ್ ಡಿ ಪೂಜಾರಿ ಹಾಗೂ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಕುಸುಮಾ ವಿಜಯ್ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಸ್ಥಳೀಯ ಮಕ್ಕಳಿಗೆ ಹಾಗೂ ಯುವಕ ಮಂಡಲ ಹಾಗೂ ಮಹಿಳಾ ಮಂಡಲದ ಸದಸ್ಯರಿಗೆ ಛದ್ಮವೇಷ ಹಾಗೂ ಸಂಗೀತ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅಂದಿನ ಸಂಜೆಯ ಕಾರ್ಯಕ್ರಮವು ಸಾಯಂಕಾಲ 6:30ಕ್ಕೆ ಸರಿಯಾಗಿ ಸ್ಥಳೀಯ ಮಕ್ಕಳ ನೃತ್ಯ ಕಾರ್ಯಕ್ರಮದೊಂದಿಗೆ ಪ್ರಾರಂಭಗೊಂಡಿತು. ನಂತರ ನಡೆದ ಸಭಾ ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು. ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ದುರ್ಗಾ ಪ್ರಸಾದ್, ಸಹಾಯಕ ಅಭಿಯಂತರು, ಉಡುಪಿ ನಗರಸಭೆ ಇವರು ವಹಿಸಿದ್ದು, ಬಂದಿರುವ ಅತಿಥಿಗಳೊಂದಿಗೆ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ನಮ್ಮ ಯುವಕ ಮಂಡಲದ ಕಾರ್ಯಚಟುವಟಿಕೆಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಜಿತೇಂದ್ರ ಶೆಟ್ಟಿ, ಅಧ್ಯಕ್ಷರು ಕಾಪು ಮಂಡಲ ಬಿಜೆಪಿ, ಶ್ರೀ ಸಂತೋಷ್ ಕುಮಾರ್ ಕುಲಾಲ್, ಅಧ್ಯಕ್ಷರು ಕಾಂಗ್ರೆಸ್ ಉತ್ತರ ವಲಯ ಕಾಪು, ಶ್ರೀಮತಿ ಹೇಮಲತಾ ಟೀಚರ್, ನಿವೃತ್ತ ಮುಖ್ಯ ಶಿಕ್ಷಕಿ, ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಉದ್ಯಾವರ, ಶ್ರೀ ಗುರುದತ್ ಕಾಮತ್, ಸಂಸ್ಥಾಪಕರು ಕಾಮತ್ ವೆಂಚರ್ಸ್ ಬೆಂಗಳೂರು, ಶ್ರೀ ಮದನ್ ಮಣಿಪಾಲ್, ಕರಾವಳಿಯ ಖ್ಯಾತ ಹಾಡುಗಾರ ಮತ್ತು ಯೂಟ್ಯೂಬರ್ ಇವರುಗಳು ಛದ್ಮವೇಷ ಸ್ಪರ್ಧೆ, ಸಂಗೀತ ಸ್ಪರ್ಧೆ ಹಾಗೂ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದ್ದರು ಮತ್ತು ನಮ್ಮ ಯುವಕ ಮಂಡಲದ ಕಾರ್ಯಚಟುವಟಿಕೆಗಳಿಗೆ ಅಭಿನಂದನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ನಮ್ಮ ಯುವಕ ಮಂಡಲದ ಅಧ್ಯಕ್ಷರಾದ ಸುಧಾಕರ್ ಡಿ ಪೂಜಾರಿ, ಗೌರವ ಅಧ್ಯಕ್ಷರಾದ ಶ್ರೀ ಗುರುಪ್ರಸಾದ್ ಬಳ್ಳಾಲ್, ಶ್ರೀ ಕೃಷ್ಣ ಮಾಸ್ಟರ್ ಹಾಗೂ ಮಹಿಳಾ ಮಂಡಲದ ಅಧ್ಯಕ್ಷರಾದ ಶ್ರೀ ಕುಸುಮಾ ವಿಜಯ್ ಉಪಸ್ಥಿತರಿದ್ದರು. ತದನಂತರ SSLC ಮತ್ತು PVCಯಲ್ಲಿ 90% ಹೆಚ್ಚು ಅಂಕ ಪಡೆದ ಪರಿಸರದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಕೃಷಿಕರಾದ ಶ್ರೀಮತಿ ಚಂದ್ರಾವತಿ ದೇವಾಡಿಗ ಮಾರ್ಪಳ್ಳಿ ಹಾಗೂ ಆಧುನಿಕ ಕೃಷಿ ತಜ್ಞರಾದ ಶ್ರೀ ಅನಂತಜೀತು ತಂತ್ರಿ ಬೈಲೂರು ಮತ್ತು ಶ್ರೀ ಶಾಮ್ಯುಯಲ್ ನಿಸ್ಸಿ ಅಂಚನ್ ಖ್ಯಾತ ರಾಜ್ಯ ಮಟ್ಟದ ವಾಲಿಬಾಲ್ ಆಟಗಾರ ಇವರನ್ನು ಸನ್ಮಾನಿಸಲಾಗಿತ್ತು. ತದನಂತರ ಸ್ಥಳೀಯ ಮಕ್ಕಳಿಂದ ವಿವಿಧ ವಿನೋದಾವಳಿಗಳು ಮತ್ತು ಮಹಿಳಾ ಮಂಡಳಿಯ ಸದಸ್ಯರಿಂದ ಶ್ರೀ ಶನೀಶ್ವರ ಎಂಬ ಭಕ್ತಿ ಪ್ರಧಾನ ತುಳು ನಾಟಕ ಮತ್ತು ಯುವಕ ಮಂಡಲದ ಸದಸ್ಯರಿಂದ ಶ್ರೀ ರಾಜೇಶ್ ಆಚಾರ್ಯ ಪರ್ಕಳ ಇವರ ರಚನೆಯ ನಮನಬಳ್ಳಿ ವಿಶ್ವರಾವ್ ಹಾವಂಜೆ ಇವರು ನಿರ್ದೇಶಿಸಿ ನಟಿಸಿದ ಸಾಮಾಜಿಕ ಹಾಗೂ ತುಳು ಹಾಸ್ಯಮಯ ನಾಟಕ ಬದುಕೊಂಜಿ ಅಲೆಗಾದು ಅನ್ನು ಆಡಿ ತೋರಿಸಿ ಎಲ್ಲರ ಮೆಚ್ಚುಗೆ ಗಳಿಸಲಾಗಿತ್ತು. ನಮ್ಮ ಯುವಕ ಮಂಡಲದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ, ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಹಾಗೂ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗಿತ್ತು. ದಿನಾಂಕ 29/6/2025ರಂದು ನಮ್ಮ ಯುವಕ ಮಂಡಲದ ಮುಂದಿರುವ ಸಾರ್ವಜನಿಕ ರಸ್ತೆಯಲ್ಲಿ ನೀರು ನಿಂತು ಅಡಚಣೆ ಆಗುತ್ತಿದ್ದು, ಮಾಜಿ ಅಧ್ಯಕ್ಷರು ಸ್ಟ್ಯಾನ್ಲಿ ಮಾಬಿಯನ್ ಮತ್ತು ಪಂಚಾಯತ್ ಉಪಾಧ್ಯಕ್ಷರು ನಮ್ಮ ಯುವಕ ಮಂಡಲದ ಅಧ್ಯಕ್ಷರಾದ ಸುಧಾಕರ್ ಇವರ ಸಹಕಾರದಲ್ಲಿ ರಸ್ತೆ ಬದಿಯ ತೋಡನ್ನು JCBಯಿಂದ ಸರಿಪಡಿಸಿ ರಸ್ತೆಯಲ್ಲಿ ನೀರು ಹರಿಯುವುದನ್ನು ನಿಲ್ಲಿಸಲಾಯಿತು. ಜುಲೈ ತಿಂಗಳಲ್ಲಿ ನಮ್ಮ ಮಾರ್ಪಳ್ಳಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜರುಗಿದ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಲಾಯಿತು. ದಿನಾಂಕ 27/7/2025ರಂದು ಜರುಗಿದ ನಮ್ಮ ಮಂಡಳಿಯ ವಾರ್ಷಿಕ ಮಹಾಸಭೆಯಲ್ಲಿ ಶ್ರೀಯುತ ಪ್ರಶಾಂತ್ ಹೆಗ್ಡೆ ಅವರನ್ನು ಸರ್ವಾನುಮತದಿಂದ ಮುಂದಿನ ಸಾಲಿನ ಅಧ್ಯಕ್ಷರಾಗಿ ಆರಿಸಲಾಗಿತ್ತು. ದಿನಾಂಕ 22/9/2025ರಿಂದ ದಿನಾಂಕ 2/10/2025ರವರೆಗೆ ಮಾರ್ಪಳ್ಳಿಯ ಶ್ರೀ ಗದ್ದುಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜರುಗಿದ ನವರಾತ್ರಿ ಉತ್ಸವದಲ್ಲಿ ನಮ್ಮ ಸದಸ್ಯರು ಸ್ವಯಂ ಸೇವಕರಾಗಿ ಭಾಗವಹಿಸಿ ಒಂದು ದಿನದ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತೇವೆ. ದಿನಾಂಕ 2/11/2025ರಂದು ನಮ್ಮ ಯುವಕ ಮಂಡಲದಲ್ಲಿ ನಂದಗೋಕುಲ ಮಹಿಳಾ ಮಂಡಳಿಯವರು ಆರೋಗ್ಯ ತಪಾಸಣಾ ಶಿಬಿರ ನಡೆಸಿದ್ದು, ಅವರ ಕಾರ್ಯಕ್ರಮ ಯಶಸ್ವಿಯಾಗಲು ಸಂಪೂರ್ಣ ಸಹಕಾರ ನೀಡಲಾಗಿತ್ತು.
ಡಿಸೆಂಬರ್ ತಿಂಗಳಿನಲ್ಲಿ ಮಾರ್ಪಳ್ಳಿಯ ಬ್ರಹ್ಮವೈದರ್ಕಲ ಗಡಿಯಲ್ಲಿ ಜರುಗಿದ ವಾರ್ಷಿಕ ನೇಮೋತ್ಸವದಲ್ಲಿ ನಮ್ಮ ಮಂಡಲದ ಸದಸ್ಯರು ಸ್ವಯಂ ಸೇವಕರಾಗಿ ಭಾಗವಹಿಸಿ ಬ್ರಹ್ಮವೈದರ್ಕಳ ಗರಡಿ ದೇವರ ಅನುಗ್ರಹ ಪಡೆದಿರುತ್ತೇವೆ. ದಿನಾಂಕ 8/2/2026ರಂದು ನಮ್ಮ ಯುವಕ ಮಂಡಲದ ಸದಸ್ಯರೆಲ್ಲರೂ ಸೇರಿ ಒಂದು ದಿನದ ಶ್ರಮದಾನ ಮಾಡಿದ್ದು, ಮಾರ್ಪಳ್ಳಿ ಪರಿಸರದ ರಸ್ತೆ ಬದಿಯ ಕಸ ಹೆಕ್ಕುವುದು, ಅನಾವಶ್ಯಕ ಗಿಡಗಂಟಿಗಳನ್ನು ತೆಗೆದು ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ನೋಡಿಕೊಳ್ಳಲಾಯಿತು. ದಿನಾಂಕ 22/2/2026ರಂದು ನಮ್ಮ ಯುವಕ ಮಂಡಲದಲ್ಲಿ SCSI ಸ್ಮಾರಕ ಮಿಷನ್ ಆಸ್ಪತ್ರೆ ಉಡುಪಿ, ಜೈಂಟ್ಸ್ ಗ್ರೂಪ್ ಬ್ರಹ್ಮಾವರ ಹಾಗೂ ವೈದ್ಯಕೀಯ ಪ್ರತಿನಿಧಿಗಳ ಸಂಘ ಮತ್ತು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಯುವಕ ಮಂಡಲದಲ್ಲಿ ನಡೆಸಲಾಯಿತು. ಮಿಷನ್ ಆಸ್ಪತ್ರೆಯ ಮುಖ್ಯ ವೈದ್ಯರುಗಳಾದ ಡಾಕ್ಟರ್ ಅಭಿನಂದನ್ ಅಶೋಕ್, ಡಾಕ್ಟರ್ ದಿವ್ಯಾ ರಾವ್, ಕೆವಿನ್, ಡಾಕ್ಟರ್ ಅರ್ಜುನ್ ಬಳ್ಳಾಲ್ ಮತ್ತು ಇತರ ವೈದ್ಯರು ಭಾಗವಹಿಸಿ ಉಚಿತ BP ತಪಾಸಣೆ, ಮಧುಮೇಹ, ಕಣ್ಣು, ಕಿವಿ, ಹೃದಯ ತೊಂದರೆಗಳನ್ನು ಅತ್ಯಾಧುನಿಕ ಉಪಕರಣಗಳ ಮೂಲಕ ತಪಾಸಣೆ ನಡೆಸಿ ಆರೋಗ್ಯ ಕಾಪಾಡಲು ಸಲಹೆಗಳನ್ನು ನೀಡಿದರು. ಸುಮಾರು 100ಕ್ಕಿಂತಲೂ ಹೆಚ್ಚು ಸಾರ್ವಜನಿಕರು ಮತ್ತು ನಮ್ಮ ಯುವಕ ಮಂಡಲದ ಸದಸ್ಯರು ಇದರ ಪ್ರಯೋಜನ ಪಡೆದುಕೊಂಡರು. ನಂದಗೋಕುಲ ಮಹಿಳಾ ಮಂಡಲದ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದರು ಮತ್ತು ಈ ಕಾರ್ಯಕ್ರಮದ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಯುವಕ ಮಂಡಲದ ಸದಸ್ಯರು ದೇಣಿಗೆ ನೀಡುವ ಮೂಲಕ ನಡೆಸಲಾಗಿತ್ತು. ದಿನಾಂಕ 29/3/2026ರಂದು ನಮ್ಮ ಯುವಕ ಮಂಡಲದ ಕ್ರೀಡಾಂಗಣದಲ್ಲಿ ಸಂಘದ ಸದಸ್ಯರಿಗೆ ಮತ್ತು ಮಕ್ಕಳಿಗೆ ಸಾರ್ವಜನಿಕರಿಗೆ ಗೊಬ್ಬುದ ಪಂಥ 2026 ಎಂಬ ಆಟೋಟ ಸ್ಪರ್ಧೆಗಳನ್ನು ನಡೆಸಲಾಗಿತ್ತು. ದಿನಾಂಕ 11/4/2026ರಂದು ಬೈಲೂರು ಧೂಮಾವತಿ ದೇವಸ್ಥಾನದಲ್ಲಿ ಜರುಗಿದ ನೇಮೋತ್ಸವದಲ್ಲಿ ನಮ್ಮ ಯುವಕ ಮಂಡಲದ ಸದಸ್ಯರು ಸ್ವಯಂ ಸೇವಕರಾಗಿ ಭಾಗವಹಿಸಿದ್ದೆವು. ನಮ್ಮ ಸಂಸ್ಥೆಯ ಯೋಜನೆಗಳಾದ ವಿದ್ಯಾನಿಧಿಗೆ ದಾನಿಗಳ ಅವಶ್ಯಕತೆ ಇದ್ದು ಆಸಕ್ತರಿದ್ದರೆ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ಯೋಜನೆಗೆ ಕೈ ಜೋಡಿಸಬೇಕು ಎಂದು ವಿನಂತಿಸುತ್ತಿದ್ದೇವೆ. ಈಗಾಗಲೇ ನಮ್ಮ ಯುವಕ ಮಂಡಲದ ಗೌರವ ಅಧ್ಯಕ್ಷರಾದ ಶ್ರೀಯುತ ಗುರುಪ್ರಸಾದ್ ಬಳ್ಳಾಲ್ ಇವರು ತಮ್ಮ ತಂದೆಯಾದ ದಿವಂಗತ ಕೃಷ್ಣಮೂರ್ತಿ ಬಳ್ಳಾಲ್ ಇವರ ಸ್ಮಾರಕಾರ್ಥವಾಗಿ ಗೌರವ ಅಧ್ಯಕ್ಷರು ಶ್ರೀಯುತ ಕಿಟ್ಟ ಮಾಸ್ಟರ್, ನಮ್ಮ ಸದಸ್ಯರಾಗಿದ್ದ ದಿವಂಗತ ವಿಕ್ರಮ್ ಇವರ ಸ್ಮರಣಾರ್ಥ ಇವರ ಹೆತ್ತವರು ಶ್ರೀಯುತ ಗಿರೀಶ್ ತಂತ್ರಿ ಅವರು, ಶ್ರೀ ಅಶೋಕ್ ದೇವಾಡಿಗ, ಶ್ರೀ ಭಾಸ್ಕರ್ ಕೋಟ್ಯಾನ್ ಇವರುಗಳು ಈಗಾಗಲೇ ನಮ್ಮ ಯೋಜನೆಗೆ ಕೈ ಜೋಡಿಸಿರುತ್ತಾರೆ. ಅವರಿಗೆ ನಮ್ಮ ಯುವಕ ಮಂಡಲವು ಋಣಿಯಾಗಿರುತ್ತದೆ. ಹಾಗೆಯೇ ಪರಿಸರದ ನೈರ್ಮಲ್ಯಕ್ಕಾಗಿ ಕಳೆ ತೆಗೆಯುವ ಯಂತ್ರವನ್ನು ಖರೀದಿಸಿ ಆಸುಪಾಸಿನ ಪರಿಸರ ಹಾಗೂ ಊರಿನ ಪ್ರಮುಖ ರಸ್ತೆ ಹೆಕ್ಕಳೆಗಳನ್ನು ಶುಚಿಯಾಗಿಡುವಲ್ಲಿ ಅವಿರತವಾಗಿ ಸಮಾಧಾನವನ್ನು ನಡೆಸುತ್ತಿದ್ದೇವೆ. ಬೇಸಿಗೆಯ ಕಾಲದಲ್ಲಿ ನೀರಿನ ಅಭಾವವಿರುವ ಮಾರ್ಪಳ್ಳಿ ಗ್ರಾಮದ ನೀರಿನ ಅಗತ್ಯ ಇರುವ ಮನೆಗಳಿಗೆ ಟ್ಯಾಂಕರ್ ಮೂಲಕ ನೀರಿನ ವ್ಯವಸ್ಥೆಯನ್ನು ಮಾಡಿ ಅವರ ಮೆಚ್ಚುಗೆಗೆ ಪಾತ್ರರಾಗಿದ್ದೇವೆ. ಹಾಗೆಯೇ ಮುಂದಕ್ಕೆ ಈ ಕ್ರೀಡಾಂಗಣದ ವೇದಿಕೆಗೆ ಶಾಶ್ವತವಾದ ಮಾಡನ್ನು ನಿರ್ಮಿಸಿ ಅದರೊಟ್ಟಿಗೆ ಇಂಡೋರ್ ಕ್ರೀಡಾಂಗಣವನ್ನು ಮಾಡಬೇಕೆಂಬ ಯೋಜನೆಯನ್ನು ಹಮ್ಮಿಕೊಂಡಿದ್ದು ತಮ್ಮೆಲ್ಲರ ಸಹಕಾರದಿಂದ ಅದನ್ನು ಸಾಕಾರಗೊಳಿಸುತ್ತೇವೆ ಎಂದು ತಿಳಿಸುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ ತನುಮನ ಧನದ ರೂಪದಲ್ಲಿ ಸಹಕರಿಸಿದ ಎಲ್ಲ ಊರ ಪರವೂರ ಮಹನೀಯರು, ನಮ್ಮ ಯುವಕ ಮಂಡಲದ ಹಾಗೂ ಮಾಜಿ ಅಧ್ಯಕ್ಷರುಗಳು, ಸದಸ್ಯರು, ಅವರ ಮನೆಯವರ ಸಹಕಾರವನ್ನು ಸದಾ ನೆನೆಯುತ್ತಾ ಇನ್ನು ಮುಂದೆಯೂ ನಮ್ಮ ಯುವಕ ಮಂಡಲವು ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ತಮ್ಮೆಲ್ಲರ ಸಲಹೆ ಸಹಕಾರವನ್ನು ಬಯಸುತ್ತಾ ನಮ್ಮ ವರದಿಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಗತ ದಿನಗಳ ಹಾಗೆಯೇ ನಮ್ಮ ಯುವಕ ಮಂಡಲದ ಮೇಲೆ ಅಭಿಮಾನವನ್ನಿಟ್ಟು ಸಂದೇಶಗಳನ್ನು ಸಂಘ ಸಂಸ್ಥೆಯವರು ಕಳಿಸಿರುತ್ತಾರೆ. ಅದರಲ್ಲಿ ಪ್ರಮುಖವಾಗಿ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾಮಂಡಳಿ ಮಾರ್ಪಳ್ಳಿ ಇವರು ಯುವಕ ಮಂಡಲದ 43ನೇ ವಾರ್ಷಿಕೋತ್ಸವ, ಕಾರ್ಯಾಲಯದ ರಜತ ಸಂಭ್ರಮ ಮತ್ತು ಮಹಿಳಾ ಮಂಡಲದ 24ನೇ ವಾರ್ಷಿಕೋತ್ಸವ ಪ್ರಯುಕ್ತ ನಡೆಯುವ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೆಯಲು ಹಾಗೂ ಊರಿನ ಮೇಲಿರುವ ನಿಮ್ಮ ಪ್ರೀತಿ, ಸಾಮಾಜಿಕ ಕಳಕಳಿ ಹಾಗೂ ಸಹಾಯ ಹಸ್ತ ಹೀಗೆ ಮುಂದುವರಿಯಲೆಂದು ಆರಾಧ್ಯ ದೇವತೆಯಾದ ಮಾರ್ಪಳ್ಳಿ ಮಹಾಲಿಂಗೇಶ್ವರ ದೇವರಲ್ಲಿ ಬೇಡುತ್ತಾ ಶುಭ ಹಾರೈಸುತ್ತೇವೆ. ಅಧ್ಯಕ್ಷರು ಸರ್ವ ಸದಸ್ಯರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾಮಂಡಳಿ. ಇದಲ್ಲದೆ ನಮ್ಮ ಪರಿಸರದ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯವರು, ಗದ್ದುಗೆ ಶ್ರೀ ದುರ್ಗಾ ಬನವೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ವಿಜಯವೀರ ಸಂಘದವರು ಹಾಗೂ ಗೆಳೆಯರ ಬಳಗ, ಹೀಗೆ ವಿವಿಧ ಸಂಘ ಸಂಸ್ಥೆಗಳಿಂದ ನಮಗೆ ಶುಭವನ್ನು ಹಾರೈಸಿದ್ದಾರೆ. ಎಲ್ಲರಿಗೂ ವಂದನೆಗಳು ತಿಳಿಸುತ್ತಾ ನನ್ನ ವರದಿಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಗತ ದಿನಗಳ ವೈಭವದ ವರದಿಯನ್ನ, ಬಹುಮಾನ ವಿಜೇತರ ಪಟ್ಟಿಯನ್ನ ಸಭೆಯ ಮುಂದೆ ವಾಚಿಸಲಿದ್ದಾರೆ ಶ್ರೀ ನಿತೇಶ್ ಇವರು. ಬಹುಮಾನ ವಿಜೇತರು ವೇದಿಕೆಗೆ ಆಗಮಿಸಿ ನಮ್ಮ ಅಧ್ಯಕ್ಷರು ಸೂಚಿಸಿದ ಗಣ್ಯರಿಂದ
ಬಹುಮಾನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೋರಿಕೆ. ನಮ್ಮ ಯುವಕ ಮಂಡಲದ 43ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕ್ರೀಡಾಕೂಟದ ವಿಜೇತರ ಪಟ್ಟಿ. ರಿಲೇ ಪ್ರಥಮ ಸವಿತಾ ಆ್ಯಂಡ್ ಟೀಮ್, ದ್ವಿತೀಯ ಚೈತ್ರ ಆ್ಯಂಡ್ ಟೀಮ್. ಬಹುಮಾನ ವಿಜೇತರು ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಿಕೊಳ್ಳಿ ಪ್ಲೀಸ್. ಸವಿತಾ ಆ್ಯಂಡ್ ಟೀಮ್ ವಾಲಿಬಾಲ್, ಪ್ರಥಮ ಅನುಷ್ ಆ್ಯಂಡ್ ಟೀಮ್, ದ್ವಿತೀಯ ನಿತೇಶ್ ಆ್ಯಂಡ್ ಟೀಮ್. ಫಂಕ್ಷನ್ ರಪ್ರಪನ್ ಅನುಷ್ ಕೇನು ವಾಯ್ಸ್ ಕೇನು ದೀಪಣ್ಣ ಮಾತ್ರ ಕೇನು. ಸರಿ ದ್ವಿತೀಯ ನಿತೇಶ್ ಆ್ಯಂಡ್ ಟೀಮ್. ನಿತೇಶ್ ಅಂಡ್ ಟೀಮ್. ಸೆಕೆಂಡ್ ಪ್ಲೇಸ್ ಗೋಸ್ ಟು ನಿತೇಶ್ ಅಂಡ್ ಟೀಮ್. ವೇದಿಕೆಯ ಡಾಕ್ಟರ್ ಸುಶೀಲ್ ದತ್ತನರವರು ಬಹುಮಾನವನ್ನು ಹಸ್ತಾಂತರಿಸಲಿದ್ದಾರೆ. ಥ್ರೋಬಾಲ್, ಪ್ರಥಮ ನಿಖಿತಾ ಆ್ಯಂಡ್ ಟೀಮ್, ದ್ವಿತೀಯ ಪುಷ್ಪ ಆ್ಯಂಡ್ ಟೀಮ್. ಫಸ್ಟ್ ಪ್ಲೇಸ್ ನಿಖಿತಾ ಅಂಡ್ ಟೀಮ್. ಸೆಕೆಂಡ್ ಪ್ಲೇಸ್ ಗೋಸ್ ಟು ಪುಷ್ಪ ಅಂಡ್ ಟೀಮ್. ಒಮ್ಮೆ ಚಪ್ಪಾಳೆಯ ಅಭಿನಂದನೆಗಳನ್ನ ಪ್ರೇಕ್ಷಕ ಬಂಧುಗಳಿಂದ ನಿರೀಕ್ಷಿಸಿಕೊಂಡು ಬ್ಯಾಡ್ಮಿಂಟನ್ ಜೂನಿಯರ್ಸ್ ವಿನ್ನರ್ಸ್ ಮನ್ವಿತ್ ಆ್ಯಂಡ್ ಭಾರ್ಗವ್. ದಯವಿಟ್ಟು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಪ್ರತಿಭಾನ್ವಿತರು ಸಂಘಟಕರನ್ನ ಸಂಪರ್ಕಿಸಿ ಹೋಗಬೇಕಾಗಿ ಕೋರಿಕೆ ಪ್ಲೀಸ್. ಮನ್ವಿತ್ ಆ್ಯಂಡ್ ಭಾರ್ಗವ್. ರನ್ನರ್ಸ್ ರಮೇಶ್ ಆ್ಯಂಡ್ ಸಮರ್ಥ್. Seniors, winners Ashwath and Jerry. Runners Vatsa and Manvit. ಧನ್ಯವಾದಗಳು. ಬಹುಮಾನ ವಿಜೇತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಬಹುಮಾನವನ್ನು ವಿತರಿಸಿದ ಗಣ್ಯರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಸಂಭ್ರಮದ ಪರ್ವಕಾಲ ನಮ್ಮ ಜೊತೆಯಾದ 24ನೇ ವರ್ಷದ ಸಂಭ್ರಮದಲ್ಲಿರುವ ನಂದಗೋಕುಲ ಮಹಿಳಾ ಮಂಡಳಿಯ ಗೌರವ ಅಧ್ಯಕ್ಷರಾಗಿರುವ ಗಗನ ತಂತ್ರಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಈ ಗೌರವದ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಸಂಭ್ರಮದ ಈ ಸಂದರ್ಭದಲ್ಲಿ ನಮ್ಮನ್ನ ಸೇರಿಕೊಂಡು ನಮ್ಮನ್ನ ಪ್ರೋತ್ಸಾಹಿಸುತ್ತಿರುವಂತಹ ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷರಾಗಿರುವ ಗಗನ ತಂತ್ರಿಯವರಿಗೆ ಉಷಾ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೋರಿಕೆ. ಥ್ಯಾಂಕ್ ಯು. ಬಂಧುಗಳೇ, ನಾವು ಭಾವನಾ ಜೀವಿಗಳು.
ಸಂಭ್ರಮದ ಈ ಹೊತ್ತಿನಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಿಕೊಳ್ಳಬೇಕೆಂಬ ಆಶಯ ನಮ್ಮದಾಗಿದ್ದು, ಅಂದು ನಮ್ಮ ಸಂಸ್ಥೆಯ ಪ್ರಾರಂಭದ ದಿನಗಳಲ್ಲಿ ಪಾದರಸದ ಚುರುಕಿನ ಕಾರ್ಯದರ್ಶಿಯಾಗಿ ನಮ್ಮೆಲ್ಲರನ್ನ ಜೊತೆಗೂಡಿಕೊಂಡು ಮುನ್ನಡೆಸಿದವರು ಶ್ರೀಯುತ ಐತಪ್ಪ ಆರ್ ಅಮೀನ್ ಇವರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಿಕೊಳ್ಳಬೇಕು, ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಗೌರವಿಸಿಕೊಳ್ಳಬೇಕೆಂಬ ಆಶಯ ನಮ್ಮದಾಗಿದ್ದು, ನಮ್ಮೆಲ್ಲರ ಪ್ರೀತಿಯ ಐತಪ್ಪಣ್ಣನನ್ನ ಬಹಳ ಗೌರವದಿಂದ ಅಭಿಮಾನದಿಂದ ಈ ಒಂದು ವೇದಿಕೆಗೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಸನ್ಮಾನ್ಯ ಐತಪ್ಪ ಆರ್ ಅಮೀನ್ ರವರು ಸನ್ಮಾನಿತರ ಪರಿಚಯ ಪತ್ರವನ್ನ, ಸನ್ಮಾನ ಪತ್ರವನ್ನ ವಾಚಿಸುವ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ವಿಕಾಸ್ ವಿ ಪೂಜಾರಿ ಹಾಗೂ ನಿತೀಶ್ ಇವರು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಐತಪ್ಪಣ್ಣ ಬನ್ನಿ. ಸರ್ವರಿಗೂ ವಂದನೆಗಳು. ಮಾರ್ಪಳ್ಳಿ ದಿವಂಗತ ರಾಜ್ ಪೂಜಾರಿ ಮತ್ತು ಚೆನ್ನಿ ಗುಜಾರ್ತಿ ದಂಪತಿಗಳ ಮೊದಲನೇ ಮಗನಾಗಿ ಐತಪ್ಪ ಆರ್ ಅಮೀನ್ ದಿನಾಂಕ 8/2/1959 ಮಾರ್ಪಳ್ಳಿಯ ಬಡ ಕುಟುಂಬದಲ್ಲಿ ಜನಿಸಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬೈಲೂರು ಮಹಿಷಮರ್ದಿನಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು SVS ಕಾಲೇಜು ಕಟಪಾಡಿಯಲ್ಲಿ ಮತ್ತು BCom ಪದವಿಯನ್ನು ಉಡುಪಿಯ ಪೂರ್ಣಪ್ರಜ್ಞ ಸಂಧ್ಯಾ ಕಾಲೇಜಿನಲ್ಲಿ ಪಡೆದಿರುತ್ತಾರೆ. ಚಿಕ್ಕಂದಿನಿಂದಲೂ ಕೃಷಿಯಲ್ಲಿ ಆಸಕ್ತಿ ವಹಿಸಿ ತಂದೆಗೆ ಬೆನ್ನೆಲುಬಾಗಿ ನಿಂತು ಉಪಕಸುಬಾಗಿ ರಿಕ್ಷಾ ಚಾಲನೆ, ಕೋಳಿ ಫಾರಂ, ಹೈನುಗಾರಿಕೆ ಇತ್ಯಾದಿ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಬದುಕು ನಡೆಸಿಕೊಂಡು ಬಂದಿರುತ್ತಾರೆ. ನಮ್ಮ ನಂದಗೋಕುಲ ಯುವಕ ಮಂಡಲದ ಸ್ಥಾಪನೆಗೆ ಕಾರಣೀಕರ್ತರಾಗಿ ಸುಮಾರು 12 ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ, 2 ವರ್ಷ ಅಧ್ಯಕ್ಷರಾಗಿ, ಇಂದಿನವರೆಗೂ ಗೌರವ ಸಲಹೆಗಾರರಾಗಿ ಮತ್ತು ಯುವಕ ಮಂಡಲದ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಮುತುವರ್ಜಿ ವಹಿಸಿ ಯಶಸ್ವಿಯಾಗಿರುತ್ತಾರೆ. ತಾರೀಕು 2/12/1990 ಸುರತ್ಕಲ್ ಮುಕ್ಕದ ರಾಜಶ್ರೀ ಅವರನ್ನು ವಿವಾಹವಾಗಿ 3 ಗಂಡು ಮಕ್ಕಳನ್ನು ಪಡೆದಿರುತ್ತಾರೆ. ಅವರ ಮಕ್ಕಳೆಲ್ಲರೂ ನಮ್ಮ ಯುವಕ ಮಂಡಲದ ಸದಸ್ಯರಾಗಿದ್ದು, ಅವರ ಧರ್ಮಪತ್ನಿ ಶ್ರೀಮತಿ ರಾಜಶ್ರೀ ಇವರು ನಂದಗೋಕುಲ ಮಹಿಳಾ ಮಂಡಳಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಶ್ರಮಜೀವಿಯಾಗಿರುವ ಇವರು ಪ್ರಸ್ತುತ ಕೊರಂಕ್ರಪಾಡಿ ಸಹಕಾರಿ ವ್ಯಾವಸಾಯಿಕ ಸಂಘ ನಿಯಮಿತ ಇದರ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಕೂಡು ಕುಟುಂಬದೊಂದಿಗೆ ಕೃಷಿ ಕೆಲಸ ಮಾಡಿಕೊಂಡು ಹೆಮ್ಮೆಯ ಜೀವನ ನಡೆಸುತ್ತಿರುವ ಇವರಿಗೆ ಈ ಸನ್ಮಾನವನ್ನು ನೀಡುತ್ತಿದ್ದೇವೆ. ಬಾಳು ಭವಿತವ್ಯವಾಗಲಿ ಎನ್ನುವ ಸದಾಶಯದೊಂದಿಗೆ ನಂದಗೋಕುಲ ಯುವಕ ಮಂಡಲ ರಿಜಿಸ್ಟ್ರಾರ್ ಮಾರ್ಪಳ್ಳಿ ಇದರ 43ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸಲು ಹೆಮ್ಮೆ ಪಡುತ್ತೇವೆ. ಶ್ರೀ ಐತಪ್ಪ ಆರ್ ಅಮೀನ್ ಇವರು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಿ ನೆಮ್ಮದಿಯ ಜೀವನವನ್ನು ನಡೆಸುವಂತಾಗಲಿ ಎಂದು ಗ್ರಾಮದೇವರಾದ ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಸಂಸ್ಥೆಯ ಪರವಾಗಿ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಧನ್ಯವಾದ. ಸನ್ಮಾನದ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಅಧ್ಯಾಪನ ವೃತ್ತಿಯಲ್ಲಿ ಅದೆಷ್ಟೋ ಮಂದಿ ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿರುವ ನಿವೃತ್ತ ಶಿಕ್ಷಕಿ ಶ್ರೀಮತಿ ವಸಂತಿ ಎಸ್ ರಾವ್ ಇವರನ್ನು ವೇದಿಕೆಗೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಮಕ್ಕಳನ್ನು ತಿದ್ದಿದವರು, ತೀಡಿದವರು, ಅವರ ಏಳಿಗೆಯನ್ನು ಯಶಸ್ಸನ್ನು ಕಂಡು ಸಂಭ್ರಮಿಸಿದವರು ಶ್ರೀಮತಿ ವಸಂತಿ ರಾವ್ ಇವರಿಗೆ ನಾವಿಂದು ನೀಡುತ್ತಿರುವ ಸನ್ಮಾನ ಪತ್ರದ ವಾಚನವನ್ನು ನಿತೇಶ್ ರವರು ವಾಚಿಸಲಿದ್ದಾರೆ. ಅವರು ಆಸೀನರಾದ ಬಳಿಕ ಬಾಳ ಬದುಕಿನಲ್ಲಿ ಜ್ಞಾನಾರ್ಜನೆಯನ್ನು ನೀಡಿದವರು, ಕಷ್ಟದ ಲೆಕ್ಕವನ್ನು ಇಷ್ಟವಾಗಿಸಿದವರು, ಮಾತೃಭಾಷೆಯನ್ನು ಸುಲಲಿತವಾಗಿ ಬೋಧಿಸಿದವರು ನಮ್ಮ ಶಿಕ್ಷಕಿ ವಸಂತಿ ರಾವ್ ಇವರ ಸನ್ಮಾನ ಪತ್ರದ ವಾಚನ. ಉಡುಪಿಯ ಇಂಡಂಜೆ ಗ್ರಾಮದ ಹೆಸರಾಂತ ಬ್ರಾಹ್ಮಣ ಮನೆತನದ ಶ್ರೀ ರಾಜಗೋಪಾಲಾಚಾರ್ಯ ಮತ್ತು ಶ್ರೀಮತಿ ಕಮಲಾ ದಂಪತಿಗಳ 4ನೇ ಮಗಳಾಗಿ ದಿನಾಂಕ 30 ನವೆಂಬರ್ 1957 ಇಸವಿಯಲ್ಲಿ ಜನಿಸಿದ ತಾವು ತಮ್ಮ ಪ್ರೌಢ ಶಿಕ್ಷಣವನ್ನು ಸ್ಥಳೀಯ ಇಂಡಂಜೆ SVS ಹೈಸ್ಕೂಲ್ನಲ್ಲಿ ಮುಗಿಸಿ ವೃತ್ತಿ ಶಿಕ್ಷಣಕ್ಕಾಗಿ ಶಿಕ್ಷಣ ಕಾಶಿ ಎಂದೆನಿಸಿದ ಉಡುಪಿಯ ಸರ್ಕಾರಿ ಸೆಕೆಂಡರಿ ಹೆಣ್ಣು ಮಕ್ಕಳ ಶಿಕ್ಷಣ ತರಬೇತಿ ಸಂಸ್ಥೆಯಲ್ಲಿ 2 ವರ್ಷಗಳ ಕೋರ್ಸ್ ಸೇರಿಕೊಂಡು ತರಬೇತಿಯೊಂದಿಗೆ ಹಿರಿಯ ಗುರುಗಳ ಸಲಹೆಯ ಮೇರೆಗೆ ಮೈಸೂರು ಹಿಂದಿ ಪ್ರಚಾರ ಪರಿಷತ್ ಬೆಂಗಳೂರು ಇವರಿಂದ ನಡೆಸಲ್ಪಡುವ ರಾಜ್ಯ ಮಟ್ಟದ ಹಿಂದಿ ಉತ್ತಮ ಪರೀಕ್ಷೆಯಲ್ಲೂ ತೇರ್ಗಡೆಗೊಂಡು ಶಿಕ್ಷಣ ಮೌಲ್ಯವನ್ನು ಹೆಚ್ಚಿಸಿದಿರಿ. ಹಿಂದಿಯ ಜ್ಞಾನ ಮತ್ತು ತರಬೇತಿ ಇದ್ದುದರಿಂದ ದಿನಾಂಕ 1/7/1977 ಹಿಂದೂ ಜೂನಿಯರ್ ಕಾಲೇಜ್ ಶಿರುವ ಇಲ್ಲಿ ಶಿಕ್ಷಕಿಯಾಗಿ ವೃತ್ತಿಜೀವನ ಆರಂಭಿಸಿದಿರಿ. ಶಿಕ್ಷಕಿಯಾಗಿರುವಾಗಲೇ ಮಣಿಪಾಲ ಹೆಸರಾಂತ ವ್ಯವಹಾರ ಸಂಸ್ಥೆಯಾದ ICDS ಲಿಮಿಟೆಡ್ ಇಲ್ಲಿ ಅಧಿಕಾರಿಯಾಗಿರುವ ಶ್ರೀಯುತ ಶಂಕರನಾರಾಯಣ ರಾವ್ ಅವರನ್ನು ವಿವಾಹವಾಗಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದಿರಿ.
ದಿನಾಂಕ 1ನೇ ಮಾರ್ಚ್ 2001ರಂದು ಹಿರಿಯ ಪ್ರಾಥಮಿಕ ಶಾಲೆ ಶಿರುವಕ್ಕೆ ಸೆಕೆಂಡ್ ಗ್ರೇಡ್ ಸಹಾಯಕ ಶಿಕ್ಷಕಿಯಾಗಿ ವರ್ಗಾವಣೆಗೊಂಡು ನಿರಂತರ ಸೇವೆಯ ನಂತರ ದಿನಾಂಕ 30ನೇ ನವೆಂಬರ್ 2017ರಂದು ಸೇವೆಯಿಂದ ನಿವೃತ್ತರಾದಿರಿ. ಸುದೀರ್ಘ 40 ವರ್ಷ 5 ತಿಂಗಳ ಕಾಲ ಸತತವಾಗಿ ಸೇವೆ ಸಲ್ಲಿಸಿರುವ ತಾವು ವೃತ್ತಿಯ ಮೇಲೆ ತಮಗಿರುವ ಒಲವು ಮತ್ತು ಹಿಡಿತವನ್ನು ತಿಳಿಸುತ್ತದೆ. ತಮ್ಮ ಸೌಜನ್ಯಯುತವಾದ ಹಾಗೂ ಹಿತಮಿತವಾದ ಮಾತುಗಳು ಆದರ್ಶಪ್ರಿಯ ಮತ್ತು ಪ್ರೀತಿ ವಾತ್ಸಲ್ಯದ ಪ್ರತೀಕವಾಗಿದ್ದು ತಮ್ಮ ವಿದ್ಯಾರ್ಥಿಗಳಿಂದ ಇಂದಿಗೂ ಗೌರವ ಪಡೆಯುವಂತೆ ಮಾಡಿದೆ. ಕೇವಲ ಪಠ್ಯದ ಚೌಕಟ್ಟಿಗೆ ಸೀಮಿತವಾಗಿರದೆ ಮಕ್ಕಳಲ್ಲಿ ಸುಪ್ತವಾಗಿರುವ ಪ್ರತಿಭೆಯನ್ನು ಗುರುತಿಸಿ ಅವರ ಪ್ರೋತ್ಸಾಹಿಸಲು ನೀವು ಯಶಸ್ವಿಯಾಗಿದ್ದೀರಿ. ಶಿಕ್ಷಕಿಯಾಗಿ ಇದ್ದಾಗಲೂ ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ತಾನೆಷ್ಟೇ ದುಃಖದಲ್ಲಿದ್ದರೂ ಸರಿಸುಮಾರು 10 ಕುಟುಂಬಗಳಿಗೂ ಮಿಗಿಲಾಗಿ ವಿದ್ಯಾಭ್ಯಾಸ, ಮದುವೆ, ಮನೆ ಕಟ್ಟಲು ಹಾಗೂ ಅನಾರೋಗ್ಯ ನಿಮಿತ್ತ ಸುಮಾರು 4 ಲಕ್ಷಕ್ಕೂ ಮಿಗಿಲಾಗಿ ಧನ ಸಹಾಯವನ್ನು ಅಗಲಿದ ನಿಮ್ಮ ಪುತ್ರ ದಿವಂಗತ ಪವನ್ ಕುಮಾರ್ ಅವರ ನೆನಪಿನಲ್ಲಿ ಸಹಾಯವಾಗಿ ನೀಡಿರುವುದು ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ತೋರಿಸುತ್ತಲ್ಲದೆ ನಿಮ್ಮ ನಿವೃತ್ತ ಜೀವನದ ಹಾದಿಯಲ್ಲಿ ಧೈರ್ಯವಾಗಿ ಪ್ರಯಾಣಿಸಿ ಇತರರಿಗೆ ಮಾರ್ಗದರ್ಶಕವಾಗಿದ್ದೀರಿ. ನಮ್ಮ ಯುವಕ ಮಂಡಲದ 43ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಶಿಕ್ಷಣ ರಂಗದಲ್ಲಿ ನೀವು ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ನಾವು ಸನ್ಮಾನಿಸಲು ಹರ್ಷಿಸುತ್ತೇವೆ. ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಎಳೆಯ ಹರೆಯದ ಪ್ರತಿಭಾನ್ವಿತೆ ಶಿಕ್ಷಣದ ಜೊತೆ ಕ್ರೀಡೆಯಲ್ಲೂ ಕೂಡ ತನ್ನನ್ನು ಪರಿಚಯಿಸಿಕೊಂಡಿರುವ ಕುಮಾರಿ ಪ್ರಾಪ್ತಿ ಎಂ ಇವರನ್ನು ಕೂಡ ಈ ಅಭಿನಂದನಾ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಈ ನಾಡಿನ ನಮ್ಮೆಲ್ಲರ ಹೆಮ್ಮೆಯ ಕ್ರೀಡೆ ಕಬಡ್ಡಿ ಆಟದಲ್ಲಿ ಶ್ರೇಷ್ಠ ಸಾಧನೆಯನ್ನು ಗೈದಿರುವ ಪ್ರಾಪ್ತಿ ಎಂ ಇವರನ್ನು ಅಭಿನಂದನಾ ಆಸನಕ್ಕೆ ಬರಮಾಡಿಕೊಂಡು ಇವರಿಗೆ ನಾವಿಂದು ನೀಡುತ್ತಿರುವ ಅಭಿನಂದನಾ ಪತ್ರದ ವಾಚನವನ್ನು ಶ್ರೀ ಅಶೋಕ್ ಇವರು ನೆರವೇರಿಸಿಕೊಡಲಿದ್ದಾರೆ. ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಅಲೆಯೂರು ಗ್ರಾಮದ ಪಡು ಅಲೆಯೂರಿನ ಶ್ರೀ ಮಹೇಶ್ ಸುವರ್ಣ ಹಾಗೂ ಅನುಪಮ ಇವರ ದ್ವಿತೀಯ ಪುತ್ರಿ ಕುಮಾರಿ ಪ್ರಾಪ್ತಿ ಎಂ 11/2/2012 ರಲ್ಲಿ ಜನಿಸಿದ ಇವರು ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಶಾಲೆ ಅಲೆಯೂರಿನಲ್ಲಿ 8ನೇ ತರಗತಿಯ ವಿದ್ಯಾರ್ಥಿನಿಯಾಗಿ ತಮ್ಮ ವ್ಯಾಸಂಗವನ್ನು ನಡೆಸಿರುತ್ತಾರೆ. ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿಯೂ ಉತ್ತಮವಾಗಿ ತನ್ನನ್ನು ತೊಡಗಿಸಿಕೊಂಡು ಅದರಲ್ಲೂ ಕಬಡ್ಡಿಯಲ್ಲಿ ಹೆಚ್ಚಿನ ಆಸಕ್ತಿ ಇದ್ದು ದೈಹಿಕ ಶಿಕ್ಷಕರಾದ ಶರತ್ ಇವರ ಮಾರ್ಗದರ್ಶನ ಪಡೆದಿರುತ್ತಾರೆ. ಇವರು 25/8/2025ರಂದು ಮುದರಂಗಡಿಯಲ್ಲಿ ನಡೆದ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ದಿನಾಂಕ 11/9/2025 ಕೋಡಿ ಕನ್ಯಾನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲೂ ಪ್ರಥಮ ಸ್ಥಾನ ಪಡೆದಿರುತ್ತಾರೆ ಮತ್ತು 27/9/2025 ಹಾಗೂ 28/9/2025 ರಾಮಕುಂಜ ಪುತ್ತೂರು ತಾಲೂಕಿನಲ್ಲಿ ನಡೆದ ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಇಷ್ಟೇ ಮಾತ್ರವಲ್ಲದೆ ಇವರು ನಡೆದ ತಾಲೂಕು, ಜಿಲ್ಲಾ ಮತ್ತು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬೆಸ್ಟ್ ರೈಡರ್ ಎಂಬ ಕೀರ್ತಿಗೂ ಭಾಜನರಾಗಿರುತ್ತಾರೆ. ದಿನಾಂಕ 10/11/2025 ಮತ್ತು 11/11/2025 ಬೆಂಗಳೂರಿನ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದು ತೆಲಂಗಾಣದ ಗುಡಿವಾಡ NTR ಸ್ಟೇಡಿಯಂನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಕರ್ನಾಟಕವನ್ನು ಪ್ರತಿನಿಧಿಸಿ 5ನೇ ಸ್ಥಾನವನ್ನು ಪಡೆದಿರುತ್ತಾರೆ. ತಮ್ಮ ಈ ಸಾಧನೆಯು ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿ ನೀಡಲಿ ಎಂದು ಆಶಿಸುತ್ತಾ ತಮ್ಮ ಶಿಕ್ಷಣ ಮತ್ತು ಕ್ರೀಡೆಯಲ್ಲಿಯೂ ಇನ್ನಷ್ಟು ಪ್ರಶಸ್ತಿಗಳು ತಮ್ಮ ಪಾಲಿಗೆ ಒದಗಿ ಬರಲಿ ಎಂದು ಆಶಿಸುತ್ತಾ ನಮ್ಮ ಎಲ್ಲ ದೇವರುಗಳು ಆಶೀರ್ವಾದ ನೀಡಲಿ, ತಮ್ಮ ಭವಿಷ್ಯ ಇನ್ನೂ ಪ್ರಜ್ವಲಿಸಲಿ ಎಂದು ಈ ಸನ್ಮಾನವನ್ನು ನೀಡುತ್ತಿದ್ದೇವೆ. ಬಾಳು ಭವ್ಯತವಾಗಲಿ ಎನ್ನುವ ಸದಾಶಯದೊಂದಿಗೆ ನಂದಗೋಕುಲ ಯುವಕ ಮಂಡಲ ರಿಜಿಸ್ಟರ್ ಮಾರ್ಪಳ್ಳಿ ಇದರ 43ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸಲು ಹೆಮ್ಮೆ ಪಡುತ್ತೇವೆ. ಕುಮಾರಿ ಪ್ರಾಪ್ತಿಯಂ ಇವರು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಿ ನೆಮ್ಮದಿಯ ಜೀವನವನ್ನು ನಡೆಸುವಂತಾಗಲಿ ಎಂದು ಗ್ರಾಮ ದೇವರಾದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಸಂಸ್ಥೆಯ ಪರವಾಗಿ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಧನ್ಯವಾದಗಳು. ನಮ್ಮೆಲ್ಲ ಗಣ್ಯರು ಜೊತೆಯಾಗಿ ವಿವಿಧ ಕ್ಷೇತ್ರದ ಸಾಧಕರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸಭಾಧ್ಯಕ್ಷರಾದಿಯಾಗಿ ಎಲ್ಲ ಹಿರಿಯ ಕಿರಿಯ ಗಣ್ಯರನ್ನು ಜೊತೆಗಿರಿಸಿ ನೀವೆಣಿಸಿದಷ್ಟು ವರ್ಷಗಳ ಕಾಲ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿಯ ಬದುಕು ನಿಮ್ಮದಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಐತಪ್ಪ ಅಮೀನ್ರವರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಿಕೊಳ್ಳುತ್ತಿದ್ದೇವೆ.
ಅದೆಷ್ಟೋ ಮಂದಿ ವಿದ್ಯಾರ್ಥಿಗಳನ್ನ ತಿದ್ದಿದ ಪೀಡಿದ ಮಾತೃ ಸ್ವರೂಪಿ ವಸಂತಿ ರಾವ್ ಇವರನ್ನ ಕೂಡ ಈ ವೇದಿಕೆಯಲ್ಲಿ ಗೌರವಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಈ ನಂದ ಗೋಕುಲ ಹೆಮ್ಮೆಯ ಕ್ರೀಡಾ ತಾರೆ ಪ್ರಾಪ್ತಿ ಎಂ ಮಂಡಲ ಹೆಮ್ಮೆದ ನಮ್ಮ ಈ ನಂದ ಗೋಕುಲ ಚವಣರೆನ ಕೂಟದ ಯುವಕ ಮಂಡಲ ಸಮಾಜ ಸೇವಿಡೆ ಹೆಜ್ಜೆ ದುಂಬುಲ ಆಪತ್ಗೆ ಆಪಿನ ಸಹಾಯ ಯಾಪಲ ಒಮ್ಮೆ ಈ ಸಾಧಕರಿಗೆ ನಮ್ಮೆಲ್ಲರ ಗೋಕುಲ ದಾಸೆರೆ ಉಂಡು ಮಲ್ದಿನ ಕೃಷ್ಣಮೂರ್ತಿ ಬಳ್ಳಾಲೆರೆ ದಾನ ಕೊರ್ದಿನ ಗೋಕುಲ ದಾಸೆರೆ ಉಂಡು ಮಲ್ದಿನ ಕೃಷ್ಣಮೂರ್ತಿ ಬಳ್ಳಾಲೆರೆ ದಾನ ಕೊರ್ದಿನ. ನಾವಿಂದು ನೀಡುತ್ತಿರುವ ಅಭಿನಂದನಾ ಪತ್ರದ ವಾಚನವನ್ನ ಶ್ರೀಯುತ ವಿಜಯ್ ಅಮೀನ್ ರವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ರಜತ್ ಶೆಟ್ಟಿಗಾರ್. ರಜತ್ ಶೆಟ್ಟಿಗಾರ್ ನಮ್ಮ ಊರಿನ ಹೆಮ್ಮೆ, ಯುವ ಪ್ರತಿಭೆ, ಹೊಳಪು ಕಲಾಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತು ಮೂಡಿಸಿರುವ ಶ್ರೀ ರಜತ್ ಶೆಟ್ಟಿಗಾರ್ ಅವರಿಗೆ ಈ ಸನ್ಮಾನವನ್ನು ಅರ್ಪಿಸುವುದು ನಮ್ಮೆಲ್ಲರಿಗೂ ಅತ್ಯಂತ ಗೌರವದ ಸಂಗತಿಯಾಗಿದೆ. ಮಾರ್ಪಳ್ಳಿಯ ಮಣ್ಣಿನಲ್ಲಿ ಜನಿಸಿ ದಿವಂಗತ ಸುಧಾಕರ್ ಶೆಟ್ಟಿಗಾರ್ ಅವರ ಪುತ್ರನಾಗಿ ತಾಯಿ ಶುಭಾ ಅವರ ಸನ್ಮಾರ್ಗದ ದರ್ಶನದಲ್ಲಿ ಬೆಳೆದು ಬಂದ ರಜತ್ ಅವರು 10/10/2006 ಜನಿಸಿ ಬಾಲ್ಯದಿಂದಲೇ ಕಲೆಯ ಮೇಲೆ ಅಪಾರ ಆಸಕ್ತಿ ಮತ್ತು ಪ್ರತಿಭೆಯನ್ನು ತೋರಿಸಿಕೊಂಡಿದ್ದಾರೆ. ಅನಂತೇಶ್ವರ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಸರ್ಕಾರಿ ಸಂಯುಕ್ತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಿಕ್ಷಣ ಪಡೆದು ನಂತರ ಉಡುಪಿಯ ಚಿಟ್ಪಾಡಿಯ ಸೇಂಟ್ ಮೇರೀಸ್ ಸಂಸ್ಥೆಯಲ್ಲಿ ITI ಆಟೋಮೊಬೈಲ್ ತರಬೇತಿಯನ್ನು ಪಡೆದು ತಮ್ಮ ಜೀವನದ ಹಾದಿಯನ್ನು ಕಟ್ಟಿಕೊಂಡಿದ್ದಾರೆ. ಯಕ್ಷಗಾನ, ಕುಣಿತ, ಭಜನೆ, ಚೆಂಡೆ ವಾದನ, ನಾಸಿಕ್ ಬ್ಯಾಂಡ್, ಹುಲಿವೇಷ, ಮರಕಾಲು ಕುಣಿತ ಹಾಗೂ ನಾಟಕ ಸೇರಿದಂತೆ ಅನೇಕ ಜನಪದ ಹಾಗೂ ಸಾಂಸ್ಕೃತಿಕ ಕಲೆಯಲ್ಲಿ ತಮ್ಮ ಅಪೂರ್ವ ಪ್ರತಿಭೆಯನ್ನು ತೋರಿಸಿರುವ ರಜತ್ ಅವರು ಬಹುಮುಖ ಪ್ರತಿಭೆಯ ಯುವ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. 2022ರಲ್ಲಿ ಮರಕಾಲು ಕಲೆಯನ್ನು ತಮ್ಮ ಗುರುಗಳಾದ ಪ್ರವೀಣ್ ಭಂಡಾರಿ ಉದ್ಯಾವರ ಇವರಲ್ಲಿ ಅಭ್ಯಾಸ ಮಾಡಿ ಅದರಲ್ಲಿ ವಿಶೇಷ ಪರಿಣತಿಯನ್ನು ಪಡೆದಿದ್ದಾರೆ. ಈ ಕಲೆಯ ಮೂಲಕವೇ ಅವರು ಬೆಂಗಳೂರಿನಲ್ಲಿ ನಡೆಯುವ ಪ್ರಸಿದ್ಧ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿ 2 ಬಾರಿ ತಮ್ಮ ಅದ್ಭುತ ಪ್ರದರ್ಶನಗಳಿಂದ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ಇದರೊಂದಿಗೆ ಖ್ಯಾತ ನಟ ಡಾಲಿ ಧನಂಜಯ್ ಅವರ ಚಲನಚಿತ್ರದಲ್ಲಿಯೂ ಮರಕಾಲು ಕಲೆಯ ಮೂಲಕ ಅಭಿನಯಿಸುವ ಅವಕಾಶವನ್ನು ಪಡೆದು ತಮ್ಮ ಕಲಾತ್ಮಕ ಸಾಮರ್ಥ್ಯವನ್ನು ಇನ್ನಷ್ಟು ಪ್ರಾಮಾಣಿಕವಾಗಿ ತೋರಿಸಿದ್ದಾರೆ. ಮರಕಾಲು ಕಲೆಯ ಮೂಲಕವೇ ಕರ್ನಾಟಕದ ವಿವಿಧ ಭಾಗಗಳಿಗೆ ತೆರಳಿ ನಮ್ಮ ಸಂಸ್ಕೃತಿಯನ್ನು ವ್ಯಾಪಕವಾಗಿ ಪರಿಚಯಿಸಿದ ಸಾಧನೆ ಇವರದು. ಇಂತಹ ಸಾಧನೆಗಳು ಯುವ ಪೀಳಿಗೆಗೆ ಪ್ರೇರಣೆಯಾಗಿದ್ದು ನಮ್ಮ ಊರಿನ ಗೌರವವನ್ನು ಎತ್ತರಕ್ಕೆ ಏರಿಸಿದೆ. ಇವರ ಸಾಧನೆಗಳನ್ನು ಮೆಚ್ಚಿ ಭವಿಷ್ಯದಲ್ಲಿ ಇನ್ನಷ್ಟು ಉನ್ನತ ಶಿಖರಗಳನ್ನು ಏರಲೆಂದು ಹಾರೈಸುತ್ತಾ ಇವರಿಗೆ ಈ ಸನ್ಮಾನವನ್ನು ನೀಡುತ್ತಿದ್ದೇವೆ. ಬಾಳು ಭವಿಷ್ಯವಾಗಲಿ ಎನ್ನುವ ಸದಾಶಯದೊಂದಿಗೆ ನಂದಗೋಕುಲ ಯುವಕ ಮಂಡಲ ರಿಜಿಸ್ಟರ್ ಮಾರ್ಪಳ್ಳಿ ಇದರ 43ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸಲು ಹೆಮ್ಮೆ ಪಡುತ್ತೇವೆ. ಶ್ರೀ ರಜತ್ ಶೆಟ್ಟಿಗಾರ್ ಅವರು ಸಮಾಜದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೇರಿ ನೆಮ್ಮದಿಯ ಜೀವನವನ್ನು ನಡೆಸುವಂತಾಗಲಿ ಎಂದು ಗ್ರಾಮ ದೇವರಾದ ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಸಂಸ್ಥೆಯ ಪರವಾಗಿ ಈ ಸನ್ಮಾನವನ್ನು ನೀಡುತ್ತಿದ್ದೇವೆ. ಸ್ಥಳ ನಂದಗೋಕುಲ ಮಾರ್ಪಳ್ಳಿ. ದಿನಾಂಕ 19/4/2026. ಅಧ್ಯಕ್ಷರು ಪ್ರಶಾಂತ್ ಹೆಗಡೆ, ವರುಣ್ ದೇವಾಡಿಗ ಕೋಶಾಧಿಕಾರಿ, ಮಹಾಬಲ್ ಅಮೀನ್ ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ಧನ್ಯವಾದಗಳು. ನಮ್ಮ ವೇದಿಕೆಯ ಗಣ್ಯರೆಲ್ಲರೂ ಜೊತೆಯಾಗಿ ಎಳೆಯ ಹರೆಯದ ಮೇರು ಸಾಧಕ ರಜತ್ ಶೆಟ್ಟಿಗಾರ್ ಈಗಾಗಲೇ ಈ ರಾಜ್ಯದಾದ್ಯಂತ ತನ್ನ ಪ್ರತಿಭೆಯನ್ನು ತೋರ್ಪಡಿಸಿ ನಂದಗೋಕುಲದ 43ನೇ ವರ್ಷದ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳುತ್ತಿರುವ ಪ್ರತಿಭಾನ್ವಿತ ರಜತ್ ಶೆಟ್ಟಿಗಾರ್.
ಬಾಳು ಬಂಗಾರವಾಗಲಿ, ಕೀರ್ತಿ ಉತ್ತುಂಗಕ್ಕೇರಲಿ ಎಂಬ ಶುಭ ಹಾರೈಕೆಯೊಂದಿಗೆ ರಜತ್ ರವರನ್ನ ಅಭಿನಂದಿಸಿಕೊಳ್ಳುತ್ತಿದ್ದೇವೆ. ಗೋಕುಲ ದಾಸರೇ ಶ್ರೀಕೃಷ್ಣಾಯ ನಮಃ. ಇಂದಿನ ಈ ಸಮಾರಂಭದ ವೇದಿಕೆಯ ಮೇಲಿರುವ ಅಧ್ಯಕ್ಷರೇ ಹಾಗೂ ಉಳಿದ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವಂತಹ ಎಲ್ಲ ಕಲಾಭಿಮಾನಿಗಳೇ, ಎಲ್ಲರಿಗೂ ಇಂದಿನ ಈ ಅಕ್ಷಯ ತೃತೀಯದ ಶುಭ ದಿನದ ಈ ಶುಭ ಸಂಜೆಯ ನನ್ನ ಅನಂತ ವಂದನೆಗಳು. ಇಂದು ಈ ವೇದಿಕೆಯಲ್ಲಿ ಸನ್ಮಾನಗೊಂಡವರಲ್ಲಿ ನಾನು ಒಬ್ಬಳು. ಹಲವು ರೀತಿಯ ಸಾಧನೆ ಪ್ರತಿಭೆ ಉಳ್ಳವರನ್ನು ಸನ್ಮಾನಿಸುವಲ್ಲಿ ನನ್ನನ್ನು ಆಯ್ಕೆ ಮಾಡಿದಂತಹ ಈ ಒಂದು ಉದ್ದೇಶ ಪ್ರಾಯಶಃ ನಾನೊಬ್ಬಳು ಶಿಕ್ಷಕಿ ಎನ್ನುವ ದೃಷ್ಟಿಯಿಂದ ಸಮಾಜದಲ್ಲಿ ಎಲ್ಲ ಹುದ್ದೆಗಳು ಗೌರವಾನ್ವಿತ ಹುದ್ದೆಗಳೇ. ಕೂಲಿ ಕಾರ್ಮಿಕರಿಂದ ಹಿಡಿದು ಎಷ್ಟೊಂದು ದೊಡ್ಡ ಉನ್ನತ ಹುದ್ದೆಯಾಗಲಿ ಎಲ್ಲವೂ ಕೂಡ ಗೌರವಾನ್ವಿತ ಹುದ್ದೆಗಳೇ. ಅದು ಮೇಲೂ ಕೀಳು ಅಂತೇಳಿ ಸಂಕಲ್ಪಿಸಿಕೊಂಡವರು ನಾವು ಮಾತ್ರ. ಆದರೆ ಶಿಕ್ಷಕ ವೃತ್ತಿ ಎನ್ನುವಂಥದ್ದು ಸ್ವಲ್ಪ ಶ್ರೇಷ್ಠ ವೃತ್ತಿ. ಯಾಕಂದರೆ ಒಂದು ಮಗು ಮುಗ್ಧವಾಗಿ ಶಾಲೆಗೆ ಬರ್ತದೆ, ಪೋಷಕರು ಶಿಕ್ಷಕರ ಮೇಲೆ ಅಪಾರ ಅಭಿಮಾನ ಇಟ್ಟು ತಮ್ಮ ಆ ಪುಟ್ಟ ಮಗುವನ್ನು, ಅದರಲ್ಲೂ ಪ್ರಾಥಮಿಕ ಹಂತ ಅಂತೇಳಿದರೆ 5-6 ವರ್ಷದ ಮುಗ್ಧ ಮಗು ಹೆದರ್ಕೊಂಡು ಶಾಲೆಗೆ ಬರುವ ಆ ಒಂದು ಮಗುವನ್ನು ಪೂರ್ಣ ಭರವಸೆಯೊಂದಿಗೆ ಆ ಮಗುವಿಗೆ ಮೌಲ್ಯಾಧಾರಿತ ಉತ್ತಮ ಶಿಕ್ಷಣ ನೀಡಿ ಅದನ್ನು ತಿದ್ದಿ ತೀಡಿ ಸಮಾಜದಲ್ಲಿ ಸತ್ಪ್ರಜೆಯಾಗಿ ಅದಕ್ಕೆ ವಿದ್ಯಾರ್ಜನೆ ಕೊಟ್ಟು ಅದನ್ನು ದೇಶಕ್ಕೆ ಹಿತವನ್ನುಂಟು ಮಾಡುವ ಒಂದು ಸತ್ಪ್ರಜೆಯಾಗಿ ಬೆಳೆಸ್ತಾರೆ ಎನ್ನುವ ಪೂರ್ಣ ಭರವಸೆಯೊಂದಿಗೆ ಆ ಮಗುವನ್ನು ಪೋಷಕರು ಶಿಕ್ಷಕರ ಕೈಯಲ್ಲಿಡ್ತಾರೆ, ಕರ್ಕೊಂಡು ಬಂದು ಶಾಲೆಗೆ ಬಿಡ್ತಾರೆ. ಬರುವಾಗ ಆ ಮಗು ಅಪರಿಚಿತ ಸ್ಥಳ, ಅಪರಿಚಿತ ಅಧ್ಯಾಪಕರು, ಹೆದರ್ಕೊಂಡೇ ಬರ್ತದೆ. ಆ ಮಗುವಿನಲ್ಲಿ ಆತ್ಮವಿಶ್ವಾಸ ತುಂಬಿ ನಿನ್ನ ಪೋಷಕರಂತೆಯೇ ನಾನು, ನಿನ್ನ ತಾಯಿಯೇ ನಾನು ಈ ಶಾಲೆಯಲ್ಲಿ ಅಂಥೇಳಿ ಅದರ ಕಣ್ಣೀರು ಒರೆಸಿ ಅದರ ಅಂಗಿಯ ಗುಬ್ಬಿಗಳನ್ನು ಹಾಕಿ ಅದನ್ನು ಮುದ್ದಾಡಿ ರಮಿಸಿ ಒಲಿಸಿ ಶಾಲೆಯ ವಾತಾವರಣಕ್ಕೆ ಒಗ್ಗೂಡಿಸಿ ಅದಕ್ಕೆ ಮೌಲ್ಯಾಧಾರಿತ ಉತ್ತಮ ಶಿಕ್ಷಣ ನೀಡಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ತನ್ನ ಕರ್ತವ್ಯವನ್ನು ಸಲ್ಲಿಸುವಂತಹ ಮಾಡುವಂತಹ ಒಂದು ಗುರುತರ ಜವಾಬ್ದಾರಿ ಒಬ್ಬ ಗುರುವಿಗಿದೆ ಎನ್ನುವ ದೃಷ್ಟಿಯಿಂದ ನನ್ನನ್ನು ಇಲ್ಲಿ ಸನ್ಮಾನಿಸಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಈ ಸನ್ಮಾನ ನನಗೆ ಸಂದ ಸನ್ಮಾನ ಅಲ್ಲ, ನನ್ನ ವೃತ್ತಿಗೆ ಸಂದ ಸನ್ಮಾನ. ಇದು ಶ್ರೇಷ್ಠ ವೃತ್ತಿ. ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದಾಗ ಮಾತ್ರ, ಇಲ್ಲದಿದ್ದರೆ ಅಲ್ಲ. ಹಾಗೆ ಈ ಸನ್ಮಾನವನ್ನು ನನ್ನನ್ನು ಈ ವೃತ್ತಿಯವರೆಗೆ ತಂದಂತಹ ನನ್ನ ತಂದೆ ತಾಯಿ, ನನ್ನ ಸಹೋದರಿ ದಂಪತಿಗಳಿಗೆ ಅರ್ಪಿಸ್ತೇನೆ. ಇನ್ನು ಇವತ್ತು ಈ ಶುಭ ಸಂಜೆಯಲ್ಲಿ ಈ ಒಂದು ನಂದಗೋಕುಲ ಯುವಕ ಮಂಡಲ ಹಾಗೂ ಮಹಿಳಾ ಮಂಡಳಿಯ ಈ ವಾರ್ಷಿಕೋತ್ಸವ, ರಜತ ಸಂಭ್ರಮ, ಈ ಒಂದು ಯುವಕ ಮಂಡಲ 43 ವರ್ಷಗಳ ಹಿಂದೆ ಹುಟ್ಟಿಕೊಂಡಾಗ ಶೈಶವಾವಸ್ಥೆ ಅಂತ ಹೇಳ್ಬೋದು. ಮುಂದಕ್ಕೆ ಹೆಜ್ಜೆ ಇಡ್ತಾ ಮುಂದೆ 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 ಸಾಗಿ ಇಲ್ಲಿವರೆಗೆ ಬೆಳೆದು ಬಂದಿದೆ.
ನಾನು ಈ ಆಮಂತ್ರಣ ಪತ್ರಿಕೆಯನ್ನು ತೆರೆದು ನೋಡುವಾಗ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ಹಮ್ಮಿಕೊಂಡು, ಜೊತೆಗೆ ಮಹಿಳಾ ಮಂಡಳಿಯ ಜೊತೆ ಸೇರಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಆ ಮೂಲಕ ಸಮಾಜದ, ರಾಷ್ಟ್ರದ ಏಳಿಗೆಗಾಗಿ ಈ ಸಂಘಟನೆ ಸದಾ ಶ್ರಮಿಸ್ತಾ ಇದೆ ಅಂತೇಳಿ ನಾನಿದರಲ್ಲಿ ಕಂಡುಕೊಂಡೆ. ನಮ್ಮ 18 ವರ್ಷದ ವರೆಗಿನ ವಯಸ್ಸು ಅರಿಯದ ವಯಸ್ಸು, 50ರ ಮೇಲಿನ ವಯಸ್ಸು ಕೈಲಾಗದ ವಯಸ್ಸು. ಮಧ್ಯೆ ಆ ಏನು ಕಾಲಘಟ್ಟ ಇದೆ, ನಾವೇನಾದರೂ ಸಾಧನೆ ಮಾಡಬೇಕಿದ್ರೆ, ಸಮಾಜಕ್ಕೆ ದೇಶಕ್ಕೆ ಕೊಡಬೇಕಿದ್ರೆ ಅದೊಂದು ಸೂಕ್ತ ಸಮಯ, ಸಾಧಿಸುವ ಕಾಲ. ಆ ಕಾಲದಲ್ಲಿ ಈ ಯುವಕ ಮಂಡಲ ಸದಾ ಶ್ರಮಿಸಿಕೊಂಡು ಎಷ್ಟೋ ಉತ್ತಮ ಕಾರ್ಯಗಳನ್ನು, ಉತ್ತಮ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಮಕ್ಕಳಿಗೆ, ಕಲಾವಿದರಿಗೆ ತಮ್ಮ ಪ್ರತಿಭೆಗಳನ್ನು ವ್ಯಕ್ತಪಡಿಸುವ ಒಂದು ವೇದಿಕೆ ಕಲ್ಪಿಸಿಕೊಟ್ಟು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆ ನೀಡ್ತಾ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜೊತೆಗೆ ಈ ಮಹಿಳಾ ಮಂಡಳಿ, ನಮ್ಮ ಆರಂಭದ ಕಾಲದಲ್ಲಿ ಮಹಿಳೆಯರು ಕೇವಲ ಅಡಿಗೆ ಕೋಣೆಗೆ ಮಾತ್ರ ಸೀಮಿತ. ಅವಳಲ್ಲಿರುವಂತಹ ಯಾವುದೇ ಪ್ರತಿಭೆ, ವ್ಯಕ್ತಿತ್ವ ವಿಕಸನಕ್ಕೆ ಹೆಚ್ಚಿನ ಅವಕಾಶ ಇರಲಿಲ್ಲ. ವಿದ್ಯಾಭ್ಯಾಸಕ್ಕೂ ಪ್ರೋತ್ಸಾಹ ಕಡಿಮೆ ಇತ್ತು. ಅದನ್ನು ಮೆಟ್ಟಿ ವಿದ್ಯಾಭ್ಯಾಸವನ್ನು ಪಡೆದು ಸಮಾಜದಲ್ಲಿ ಉದ್ಯೋಗವನ್ನು ಗಳಿಸಿಕೊಂಡ ನನ್ನಂಥವರು ಈಗಿನಷ್ಟು ಇರಲಿಲ್ಲ, ಕಡಿಮೆ. ಆದರೆ ಕಾಲ ಮುಂದುವರಿತಾ ಬಂತು, ಸಮಾಜ ಮುಂದೆ ಮುಂದೆ ಹೋಯಿತು. ಇಂದು ಮಹಿಳೆಯರು, ಹೆಣ್ಣು ಮಕ್ಕಳು ತಮ್ಮಲ್ಲಿರುವ ಪ್ರತಿಭೆಯನ್ನು, ವಿದ್ಯಾ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಾ ಇದ್ದಾರೆ. ಇಂತಹ ಸಂಘಟನೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಾವು ಕೇವಲ ಮನೆ ವಾರ್ತೆಗೆ ಮಾತ್ರ ಸೀಮಿತ ಅಲ್ಲ, ಸಮಾಜದ, ತಮ್ಮ ಕುಟುಂಬದ ಒಂದು ಆರ್ಥಿಕ ಭದ್ರತೆಗೆ ನಾವು ಸಹಕರಿಸಬಲ್ಲೆವು, ನಾವು ಸಹಾಯ ಮಾಡಬಲ್ಲೆವು ಅಂಥೇಳಿ ಮುಂದೆ ಬರ್ತಾ ಇದ್ದಾರೆ. ಅನೇಕ ಸಾಧನೆ ಮಾಡ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸುವ ಮಟ್ಟಿಗೆ ಮಹಿಳೆಯರಿಗೆ ಇವತ್ತು ಅವಕಾಶ ಇದೆ. ಅವರು ಅದನ್ನು ಉಪಯೋಗಿಸಿಕೊಳ್ತಾ ಮುಂದೆ ಬರ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಇದರಿಂದ ಕುಟುಂಬ ಬಹಳ ಬೆಳೆದು ಬರ್ತಾ ಇದೆ. ಸ್ತ್ರೀ ಶಕ್ತಿ, ನಾರಿ ಶಕ್ತಿ ಒಂದು ಕುಟುಂಬದ, ಸಮಾಜದ, ದೇಶದ ಏಳಿಗೆಗೆ ಯಾವ ರೀತಿ ಸಹಕಾರಿಯಾಗ್ತದೆ ಅಂತ ಇಂದು ದೇಶವೇ ಮನಗಂಡಿದೆ. ನಾರಿ ಶಕ್ತಿ ವಂದನೆ ಎನ್ನುವ ಮಾತನ್ನು ನಾವು ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಹೆಣ್ಣೊಂದು ತನ್ನ ಸಾಧನೆಯ ಮೂಲಕ ಎಷ್ಟು ಎತ್ತರಕ್ಕೆ ಏರಿದರೂ ಅವಳು ಅದನ್ನು ತನ್ನ ಪರಿಮಿತಿಯೊಂದಿಗೆ ತಾನು ಎಲ್ಲರಿಗಿಂತ ಮೇಲು ಅಂತೇಳಿ ಕಲ್ಪಿಸಿಕೊಳ್ಳದೆ ತನ್ನ ಕುಟುಂಬಕ್ಕೆ ತಾನು ಆಧಾರ ಸ್ತಂಭ ಅಂಥೇಳಿ ತಿಳ್ಕೊಂಡು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೊಂದಿಸಿಕೊಂಡು ಹೆಣ್ಣಿಗೆ ದೊಡ್ಡ ಮಟ್ಟದ ಒಂದು ಗೌರವ ಇದೆ, ಕ್ಷಮೆಯ ಧರಿತ್ರಿ ಅಂತೇಳಿ. ಅವಳು ಎಲ್ಲವನ್ನೂ ಸಹಿಸಬಲ್ಲಳು, ಎಲ್ಲವನ್ನು ಕ್ಷಮಿಸಬಲ್ಲಳು. ಅಂತಹ ಮನೋಭಾವದೊಂದಿಗೆ ಇವತ್ತು ಹೆಣ್ಮಕ್ಕಳು ದುಡಿದು ಸಮಾಜದ, ದೇಶದ ಏಳಿಗೆಗೆ, ಉನ್ನತಿಗೆ, ಅಭಿವೃದ್ಧಿಗೆ ಕಾರಣರಾಗ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಆ ಮೂಲಕ ನನ್ನ ಒಂದು ಮಾತು ಏನು ಅಂತ ಹೇಳಿದರೆ, ಅವರು ಎಷ್ಟೇ ತಮ್ಮ ಕಾರ್ಯಕಲಾಪಗಳಲ್ಲಿ ಬ್ಯುಸಿಯಾಗಿರಲಿ, ತಲ್ಲೀನರಾಗಿರಲಿ, ತಮ್ಮ ಮಕ್ಕಳ, ಪುಟ್ಟ ಮಕ್ಕಳ ಭವಿಷ್ಯದ ಕಡೆಗೆ ಅವರೊಂದಿಷ್ಟು ಗಮನ ಹರಿಸಬೇಕು. ತಮ್ಮ ದಿನದ ಅರ್ಧ ಗಂಟೆಯನ್ನಾದರೂ ತಮ್ಮ ಪುಟ್ಟ ಮಕ್ಕಳ ಆ ದಿನದ ದಿನಚರಿಯನ್ನು ವಿಚಾರಿಸುವ ಮೂಲಕ ಅವರು ಎಲ್ಲಿ ಹೋಗಿ ಏನು ಮಾಡ್ತಾರೆ, ಯಾವುದನ್ನು ತಮ್ಮದಾಗಿಸಿಕೊಳ್ತಾರೆ, ಯಾವುದರಲ್ಲಿ ಒಲವು ತೋರಿಸ್ತಾರೆ ಅಂತ ಅವರನ್ನು ಗಮನಿಸ್ತಾ ಇದ್ದು ಅವರನ್ನು ತಿದ್ದಿ ಸನ್ಮಾರ್ಗದತ್ತ ನಡೆಸಿ ಒಂದು ಆರೋಗ್ಯವಂತ ಸಮಾಜದ ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಆ ನಿಟ್ಟಿನಲ್ಲಿ ಮಕ್ಕಳನ್ನು ಸನ್ಮಾರ್ಗದತ್ತ ನಡೆಸಿ ಸತ್ಪ್ರಜೆಯನ್ನಾಗಿ ಮಾಡುವಂತಹ ಒಂದು ಗುರುತರ ಜವಾಬ್ದಾರಿಯೂ ಹೆಣ್ಣಿಗಿದೆ. ಅದನ್ನು ಎಲ್ಲರೂ ಕೂಡ ಎಷ್ಟೇ ಅವರಲ್ಲಿ ನಿರತರಾಗಿರಲಿ ಅವರು
ತಮ್ಮ ಮಕ್ಕಳನ್ನು ಸದಾ ಗಮನಿಸ್ತಾ ಇರಬೇಕು. ಯಾಕಂದರೆ ಇಂದಿನ ಮಕ್ಕಳಿಗೆ ಸಿಗುವಂತಹ ವಿಷಯಗಳು, ಮಾಧ್ಯಮಗಳು ತುಂಬ, ಅದನ್ನು ಅವರು ಸದುಪಯೋಗ ಪಡಿಸಿಕೊಂಡ್ರೆ ತುಂಬ ಉತ್ತಮ. ಆದರೆ ದುರುಪಯೋಗ ಪಡಿಸಿಕೊಂಡ್ರೆ ಅದು ನಾಳೆ ಪೋಷಕರಿಗೇ ಮಾರಕ ಎನ್ನುವ ದೃಷ್ಟಿಯಿಂದ ನಾನೀ ಮಾತನ್ನು ಹೇಳ್ತಾ ಇದ್ದೇನೆ. ಇಂದು ಈ ಶುಭ ಸಂಜೆಯ ಈ ಒಂದು ಸುದಿನದ ಈ ಸಂದರ್ಭದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಯುವಕ ಮಂಡಲ ಹಾಗೂ ಮಹಿಳಾ ಮಂಡಳಿಯವರು. ಶುಭ ದಿನ ಇವತ್ತು, ಅಕ್ಷಯ ತೃತೀಯ. ನನ್ನ ಒಂದು ಭಗವಂತನಲ್ಲಿ ಬೇಡಿಕೆ ಏನು ಅಂತ ಹೇಳಿದರೆ, ಎಲ್ರಿಗೂ ದೇವರು ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಆ ಪರಮಾತ್ಮ ಶ್ರೀಕೃಷ್ಣ ಮುಖ್ಯ ಪ್ರಾಣರು ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟದ್ದಾಕಿ ಈ ಮಂಡಳಿಗಳ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ಅನಂತಾನಂತ ವಂದನೆಯನ್ನು ಸಲ್ಲಿಸ್ತಾ, ಈ ದೇಶ ಸುಭಿಕ್ಷವಾಗಿರಲಿ, ಎಲ್ಲೂ ಶಾಂತಿ ನೆಲೆಸಲಿ, ಮನುಕುಲ ಉದ್ಧಾರವಾಗಲಿ ಅಂತೇಳಿ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್. ಮೇಡಮ್ ರವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ಳುತ್ತಾ, ಪ್ರತಿಭಾವಂತರ ನಾಡು ನಮ್ಮೂರ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕೆಂಬ ಆಶಯದ ಮೇಲೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಗೈದಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಡಿಯಲ್ಲಿ ಈ ವೇದಿಕೆಯಲ್ಲಿ ಗೌರವಿಸಿಕೊಳ್ಳುವ, ಅಭಿಮಾನದಿಂದ ಅಭಿನಂದಿಸಿಕೊಳ್ಳುವ ಕಾರ್ಯಕ್ರಮಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಮೊದಲಾಗಿ ಪ್ರತಿಭಾ ಪುರಸ್ಕಾರಕ್ಕಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ ಅದ್ವಿತ್ ಕೆ ಅಮೀನ್. ಕಳೆದ ಸಾಲಿನ SSLCಯ ವಾರ್ಷಿಕ ಪರೀಕ್ಷೆಯಲ್ಲಿ 92% ಅಂಕವನ್ನು ಪಡೆದಿರುವ ಹೆಗ್ಗಳಿಕೆಗೆ ಪಾತ್ರನಾದಂತಹ ಅದ್ವಿತ್ ಕೆ ಅಮೀನ್ ನಿಮ್ಮನ್ನು ಮೊದಲಾಗಿ ವೇದಿಕೆಗೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಅದ್ವಿಕ್ ಬನ್ನಿ. 2024-25ನೇ ಸಾಲಿನ SSLCಯ ವಾರ್ಷಿಕ ಪರೀಕ್ಷೆಯಲ್ಲಿ 92% ಅಂಕದ ಸಾಧನೆಯನ್ನು ಗೈದು ಪ್ರಸ್ತುತ ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಪ್ರಥಮ PUC ವಿಜ್ಞಾನ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಯಾಗಿ ವಿದ್ಯಾರ್ಜನೆಯನ್ನು ಮಾಡುತ್ತಿರುವಂತಹ ನಮ್ಮ ಹೆಗ್ಗಳಿಕೆಯ ಅದ್ವಿತ್ ಕೆ ಅಮೀನ್ ಇವರನ್ನು ಪರಿಚಯಿಸಿಕೊಂಡ ಬಳಿಕ ಚೈತ್ರ, ಚಂದ್ರಶೇಖರ ಶೇರಿಗಾರ್ ಮತ್ತು ಭವಾನಿ ದಂಪತಿಗಳ ಸುಪುತ್ರಿ ಚೈತ್ರ, ಶಾಮಿಲಿ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿಯಾಗಿ PUCಯಲ್ಲಿ 93.17% ಅಂಕದ ಸಾಧನೆಯನ್ನು ಗೈದಿರುವ ಚೈತ್ರ ಇವರನ್ನು ಅಭಿನಂದಿಸಿಕೊಂಡು ಪ್ರಸ್ತುತ ಶ್ರೀ ಮಧ್ವ ವಾದಿರಾಜ ತಾಂತ್ರಿಕ ವಿದ್ಯಾಲಯ ಬಂಟಕಲ್ಲು ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ ಪ್ರತಿಭಾನ್ವಿತೆ ಚೈತ್ರ. ಅಭಿನಂದನಾ ಆಸನಕ್ಕೆ ಆಮಂತ್ರಿಸುತ್ತಿರುವಂತಹ ಪ್ರತಿಭೆ ಹರ್ಷಿತ್ ನಾಯಕ್, ರಮೇಶ್ ನಾಯಕ್ ಮತ್ತು ಸವಿತಾ ನಾಯಕ್ ದಂಪತಿಗಳಿಗೆ ಸುಪುತ್ರನಾಗಿ ಹುಟ್ಟಿ ಇನ್ನಂಜೆ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿಯಾಗಿ PUCಯಲ್ಲಿ 96% ಅಂಕದ ಸಾಧನೆಯನ್ನು ಗೈದಿರುವ ಹರ್ಷಿತ್ ನಾಯಕ್, 96% 577 ಅಂಕದ ಸಾಧನೆಯನ್ನು ಗೈದಿರುವ ಹರ್ಷಿತ್ ರವರನ್ನು ಬರಮಾಡಿಕೊಂಡು ತನುಶ್ರೀ ಕೆ ಕುಮಾರ್, ನವೀನ್ ಕುಮಾರ್ ಮತ್ತು ವತ್ಸಲ ಎನ್ ದಂಪತಿಗಳಿಗೆ ಮಗಳಾಗಿ ಹುಟ್ಟಿ ತನ್ನ ಸಾಧನೆಗಳನ್ನು ಗೈದು 94.4% ಅಂಕದ ಸಾಧನೆಯನ್ನು ಗೈದಿರುವಂತಹ ತನುಶ್ರೀ ಎನ್ ಕುಂದರ್ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶಿವನ್ ಗಣೇಶ್ ದೇವಾಡಿಗ ಮತ್ತು ಸವಿತಾ ದಂಪತಿಗಳಿಗೆ ಮಗನಾಗಿ ಹುಟ್ಟಿ ನಾರಾಯಣಗುರು ಆಂಗ್ಲ ಮಾಧ್ಯಮ ಶಾಲೆ ಮಲ್ಪೆಯ ವಿದ್ಯಾರ್ಥಿಯಾಗಿ ಕಳೆದ ಸಾಲಿನಲ್ಲಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ 90.08% ಅಂಕದ ಸಾಧನೆಯನ್ನು ಗೈದಿರುವ ಶಿವನ್ ಗಣೇಶ್ ದೇವಾಡಿಗ, ವಿದ್ಯೋದಯ ಪದವಿಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗವನ್ನು ಮಾಡುತ್ತಿರುವ ಪ್ರತಿಭೆ, ಟೇಬಲ್ ಟೆನ್ನಿಸ್ನಲ್ಲೂ ಕೂಡ ರಾಜ್ಯ ಮಟ್ಟದ ಪ್ರತಿಭಾನ್ವಿತ ಶಿವನ್ ಗಣೇಶ್ ದೇವಾಡಿಗ. ನಮ್ಮ ಹೆಮ್ಮೆಯ ಪ್ರತಿಭಾನ್ವಿತರನ್ನು ಗಣ್ಯರು ಈ ವೇದಿಕೆಯಲ್ಲಿ ಗೌರವಿಸಿಕೊಳ್ಳುವರೆ ಕೇಳಿಕೊಳ್ಳುತ್ತಿದ್ದೇವೆ. ಶಿವನ್ ಗಣೇಶ್ ದೇವಾಡಿಗ. ಅದ್ವಿತ್ ಕೆ ಅಮೀನ್, ಚೈತ್ರ, ಹರ್ಷಿತಾ ನಾಯ್ಕ್, ತನುಶ್ರೀ ಕುಮಾರ್, ಶಿವನ್ ಗಣೇಶ್ ದೇವಾಡಿಗ. ಕೈ ಪಗದು ಬೆರಿ ಒಟ್ಟದು
ಶೈಕ್ಷಣಿಕ ಕ್ಷೇತ್ರದ ಸಾಧಕರು, ಇಂದು ಎದುರು ಭಾಗದಲ್ಲಿ ಆಸೀನರಾದ ಚಿಕ್ಕ ವಿದ್ಯಾರ್ಥಿಗಳಿಗೆ ಇವರೇ ಪ್ರೇರಕರು. ಮುಂದೊಂದು ದಿನ ತಾವು ಕೂಡ ನಂದಗೋಕುಲದ ವೇದಿಕೆಯಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿಕೊಳ್ಳಬೇಕೆಂಬ ಮನೋಭಾವನೆ ನಮ್ಮ ಎಳೆಯ ಮಕ್ಕಳಲ್ಲಿ ಮೂಡಬೇಕೆಂಬ ಆಶಯ. ಪೆರ್ಮೆದ ನಮ್ಮ ಈ ನಂದಗೋಕುಲ ಚವಣೆರೆನ ಕೂಟದ ಯುವಕ ಮಂಡಲ. ಪೆರ್ಮೆದ ನಮ್ಮ ಈ ನಂದಗೋಕುಲ ಚವಣೆರೆನ ಕೂಟದ ಯುವಕ ಮಂಡಲ. ಸಮಾಜ ಸೇವೆಡು ಹೆಜ್ಜೆ ದುಂಬುಲ ಆಪತ್ಗೆ ಆಪಿನ ಸಕಾಯ ಯಾಪಲ. ನಮ್ಮೂರ ಪ್ರತಿಭೆಗಳು ಭವಿಷ್ಯದ ಮುಂದಿನ ದಿನಗಳಲ್ಲಿ ನಾಡು ಕಟ್ಟುವ ಕಾಯಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಬೇಕೆನ್ನುವ ಆಶಯವನ್ನು ಹೊತ್ತವರು. ಥ್ಯಾಂಕ್ ಯು. 3 ಅಂಕದಲ್ಲಿ 595 ಅಂಕವನ್ನು ಪಡೆದು ಈ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನು ಪಡೆದ, ಉಡುಪಿ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಅನ್ನು ತಂದುಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾದ ಪ್ರಣವಿ ಎಚ್ ಸುವರ್ಣ, ಹರಿಸುವರ್ಣ ಮತ್ತು ಶಮಿತಾ ದಂಪತಿಗಳಿಗೆ ಸುಪುತ್ರಿಯಾಗಿ ವಿದ್ಯೋದಯ ಪದವಿಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ಕಳೆದ ಶೈಕ್ಷಣಿಕ ವರ್ಷ ವಾಣಿಜ್ಯ ವಿಭಾಗದಲ್ಲಿ 600 ಅಂಕಗಳಲ್ಲಿ 595 ಅಂಕವನ್ನು ಪಡೆದು ರಾಜ್ಯಕ್ಕೆ 5ನೇ ರ್ಯಾಂಕ್, ಉಡುಪಿ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಅನ್ನು ಗಳಿಸಿಕೊಟ್ಟ ಹೆಮ್ಮೆಯ ಕುವರಿ ಪ್ರಣವಿ ಪ್ರಸ್ತುತ ತ್ರಿಷಾ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನು ವ್ಯಾಸಂಗ ಮಾಡುತ್ತಿದ್ದು ಒಳ್ಳೆಯ ಕರಾಟೆ ಪಟು ಕೂಡ ಆಗಿರುತ್ತಾರೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಮುಡಿಗೇರಿಸಿಕೊಂಡಿರುವ ಇವರು ಓರ್ವ ಉತ್ತಮ ಭರತನಾಟ್ಯ ಕಲಾವಿದೆ. ಮಾತ್ರವಲ್ಲದೆ ಈ ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಹಲವಾರು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿ ಎಲ್ಲರಿಂದಲೂ ಬೇಷ್ ಶಬ್ಬಾಸ್ ಎನಿಸಿಕೊಂಡ ಪ್ರತಿಭೆ ಪ್ರಣವಿ ಎಚ್ ಸುವರ್ಣ. ಅಭಿನಂದನಾ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ ಶ್ರಾವ್ಯ. ಶ್ರೀಕಾಂತ್ ಮತ್ತು ಶಶಿಪ್ರಭಾ ದಂಪತಿಗಳ ಮಗಳು 600ರಲ್ಲಿ 565 ಅಂಕಗಳನ್ನು ಪಡೆದು ನಮ್ಮೆಲ್ಲರ ಹೆಗ್ಗಳಿಕೆಗೆ ಪಾತ್ರಳಾದಂತಹ ಶ್ರಾವ್ಯಳನ್ನ ವೇದಿಕೆಯಲ್ಲಿ ಕಣ್ತುಂಬಿಸಿಕೊಂಡು ಲತೀಶ್ ಎಸ್ ಶೇರಿಗಾ ನಿಮ್ಮನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಜ್ಞಾನಗಂಗಾ ಪದವಿಪೂರ್ವ ಕಾಲೇಜಿನ ಜ್ಞಾನಗಂಗಾ ಪದವಿಪೂರ್ವ ಕಾಲೇಜು ಮೂಡುಬೆಳ್ಳೆಯ ವಿದ್ಯಾರ್ಥಿಯಾಗಿ ಶೈಕ್ಷಣಿಕ ಜಗತ್ತಿನಲ್ಲಿ ಗೈದ ಸಾಧನೆಯ ಆಧಾರದಲ್ಲಿ ಇಂದು ಈ ವೇದಿಕೆಯಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿಕೊಳ್ಳಲಿದ್ದಾರೆ. 94% ಅಂಕದ ಸಾಧನೆಯನ್ನು ಗೈದಿರುವ ಪ್ರತಿಭಾನ್ವಿತ ಲತೀಶ್ ಎಸ್ ಶೆರಿಗಾ. ಶಿಫಾಲಿ ಸುಂದರ ಪೂಜಾರಿ ಮತ್ತು ಶಶಿಕಲಾ ದಂಪತಿಗಳಿಗೆ ಮಗಳಾಗಿ 90.72 ಅಂಕದ ಸಾಧನೆಯನ್ನು ಗೈದಿರುವಂತಹ ಪ್ರತಿಭಾನ್ವಿತೆ ಶಿಫಾಲಿ ಸುಂದರ ಪೂಜಾರಿ. ಶ್ರೀ ಅನಂತೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿಯಾಗಿ ವಿದ್ಯೋದಯ ಪದವಿಪೂರ್ವ ಕಾಲೇಜಿನಲ್ಲಿ PCMB ವಿಭಾಗದಲ್ಲಿ ಸಾಧನೆಯನ್ನು ಗೈದಿರುವ ನಮ್ಮ ಹೆಮ್ಮೆಯ ಪ್ರತಿಭಾನ್ವಿತರನ್ನ ವೇದಿಕೆಯ ಗಣ್ಯರೆಲ್ಲರೂ ಜೊತೆಯಾಗಿ ಈ ಒಂದು ವೇದಿಕೆಯಲ್ಲಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. SSLCಯಲ್ಲಿ 94% ಅಂಕದ ಸಾಧನೆಯನ್ನ, PUCಯಲ್ಲಿ 84% ಅಂಕದ ಸಾಧನೆಯನ್ನ ಗೈದು ಮುಂಬರುವ ಸಹೋದರಿ ಸುಶಲ್ ಪೂಜಾರಿ ಇವರಿಂದ ಪ್ರೇರಿತರಾಗಿ ಇನ್ನಷ್ಟು ಸಾಧನೆಯನ್ನು ಗೈಯಬೇಕೆಂಬಂತಹ ಆಶಯವನ್ನು ಹೊಂದಿರುವ ನಮ್ಮೆಲ್ಲರ ಹೆಮ್ಮೆಯ ಪ್ರತಿಭಾನ್ವಿತೆ ಶಿಫಾಲಿ ಸುಂದರ್ ಪೂಜಾರಿ.
ಸಭಾ ಕಾರ್ಯಕ್ರಮದ ಬಳಿಕ ಮಹಿಳಾ ಮಂಡಳಿಯ ಸದಸ್ಯರಿಂದ ತುಳು ನಾಟಕ ಒಂಜಿ ಸಂಸಾರದ ಗುಟ್ಟು ಯಶಸ್ವಿಯ ಪಥದಲ್ಲಿ ಮುನ್ನಡೆಸುತ್ತಿರುವ ಬಲುದೊಡ್ಡ ಜವಾಬ್ದಾರಿಯನ್ನು ಮುಡಿಗೇರಿಸಿಕೊಂಡಿರುವ ನಮ್ಮ ಅತಿಥಿ ಶ್ರೀಧರ ದೇವಾಡಿಗರವರು ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡುವರೆ ಅವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸನ್ಮಾನ್ಯ ಶ್ರೀಧರ ದೇವಾಡಿಗರವರ ಮಾತಿಗೆ ನಾವೆಲ್ಲ ಕಿವಿಯಾಗೋಣ. ನಂದಗೋಕುಲ ಯುವಕ ಮಂಡಲ ಹಾಗೂ ಮಹಿಳಾ ಮಂಡಳಿ ಇದರ ಯುವಕ ಮಂಡಲದ 43ನೇ ವಾರ್ಷಿಕೋತ್ಸವ ಹಾಗೂ ಮಹಿಳಾ ಮಂಡಳಿಯ 24ನೇ ವಾರ್ಷಿಕೋತ್ಸವ ಹಾಗೂ ಇದರ ಆಫೀಸ್ನ ಸುವರ್ಣ ರಜತ ಸಂಭ್ರಮ, ಕಾರ್ಯಾಲಯದ ರಜತ ಸಂಭ್ರಮ, ಈ ಒಂದು ವಾರ್ಷಿಕೋತ್ಸವದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಮುಂಭಾಗದಲ್ಲಿರುವ ಕಲಾಭಿಮಾನಿಗಳೇ, ಎಲ್ಲ ನಮ್ಮ ಊರಿನ ಕಲಾಭಿಮಾನಿಗಳು ಈ ಸಂಸ್ಥೆಯ ವತಿಯಿಂದ ನಡೆಯುವ ನಾಟಕವನ್ನು ನೋಡಲು ಬಂದಿದ್ದೀರಿ. ಭಾಷಣವನ್ನು ಕೇಳಲು ಬರಲಿಲ್ಲ, ಇದು ನಮ್ಗೆ ಗೊತ್ತು. ಆದರೆ ಸಭಾ ವೇದಿಕೆಯ ನಿಯಮದಂತೆ ನಾನು ಹೆಚ್ಚು ಮಾತನಾಡದೆ ಸ್ವಲ್ಪ ವಿಷಯ ಮಾತ್ರ ಮಾತನಾಡುತ್ತೇನೆ. ನಂದಗೋಕುಲ ಯುವಕ ಮಂಡಲ ಇಲ್ಲಿ ಹತ್ತಿರದಲ್ಲಿ ಎಲ್ಲಿ ಇರದ ಒಂದು ಮಾದರಿ ಸಂಸ್ಥೆ. ಈ ಸಂಸ್ಥೆಯೊಂದಿಗೆ ನನಗೆ ಪ್ರಾರಂಭದಿಂದಲೂ ನಿಕಟ ಸಂಪರ್ಕವಿದೆ. ಯಾಕೆ ಹೇಳಿದರೆ ಇದರ ಪದಾಧಿಕಾರಿಗಳು ನಮ್ಮ ವಯಸ್ಸಿನವರೇ, ನಮ್ಮ ಆತ್ಮೀಯರುಗಳಾಗಿದ್ದರು. ಆದ್ದರಿಂದ ಈ ಸಂಘ ಏನೆಲ್ಲ ಕಾರ್ಯಕ್ರಮ ಮಾಡ್ತದೆ ಅದನ್ನು ನಾನು ಭಾಳ ಹತ್ತಿರದಿಂದ ಕಂಡಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೂಡ ಏನು ಸನ್ಮಾನ ಕಾರ್ಯಕ್ರಮ ಹಾಗೂ ಈ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹ ನೀಡುವಂಥದ್ದು, ಹಾಗೆ ಕ್ರೀಡಾಕೂಟ ಎಲ್ಲವನ್ನು ಮಾಡಿದ್ದೀರಿ. ನೀವು ಸ್ವಂತ ಕಟ್ಟಡವನ್ನು ಹೊಂದಿ ಕ್ರೀಡಾಕೂಟಕ್ಕೆ ಬೇಕಾದ ಜಾಗವನ್ನು ಕೂಡ ದಾನಿಗಳಿಂದ ಪಡೆದಿದ್ದೀರಿ. ಇಂಥ ಒಂದು ಸಂಘ ಭಾಳ ಸಿಗುವುದು ನಮಗೆ ಭಾಳ ಅಪರೂಪ. ನಂದಗೋಕುಲ ಯುವಕ ಮಂಡಲ ಇನ್ನೂ ಕೂಡ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಬೇಕು. ಈ ಊರಿನ ಜನರಿಗೆ ಏನು ತನ್ನಿಂದ ಸಾಧ್ಯವಾದಷ್ಟು ನೆರವನ್ನು ನೀಡಬೇಕು. ಆ ದಿಸೆಯಲ್ಲಿ ನಾವು ಕೂಡ, ನಾನು ಕೊರಂಕವಾಡಿ ಯುವಕ ಸಂಘದ ಅಧ್ಯಕ್ಷನ ನೆಲೆಯಲ್ಲಿ ಈ ಸಂಘಕ್ಕೆ ಏನು ಸಹಾಯ ನೀಡಬೇಕು, ಯಾವುದೇ ನೀವು ಮಾಹಿತಿ ಶಿಬಿರ ಇರ್ಬೋದು, ಮತ್ತೊಂದು ಇರ್ಬೋದು, ಜನರಿಗೆ ಬೇಕಾಗುವಂಥ ಸಭೆಗಳನ್ನು ಅಂದರೆ ಶಿಬಿರವನ್ನೆಲ್ಲ ಮಾಡಿದರೆ ಅದರಲ್ಲಿ ನಾವು ಕೂಡ ಪೋಷಕರಾಗಿ ಈ ಸಂಸ್ಥೆಗೆ ಸ್ಪಾನ್ಸರ್ ಆಗಿ ನಾವು ಬರ್ತೇವೆ, ನಿಮ್ಮೊಟ್ಟಿಗೆ ಸದಾ ಇದ್ದೇವೆ. ಇಲ್ಲಿಯ ಜನರಿಗೆ ಏನು ಒಬ್ಬರಿಬ್ಬರಿಗೆ ಸಹಾಯ ಆದರೂ ಅದು ದೊಡ್ಡ ವಿಷಯವೇ. ಯಾಕೇಳಿದರೆ ಒಂದು ಸಂಸ್ಥೆ ಹುಟ್ಟುವುದು ಸುಲಭ, ಹಾಗೆ ಒಂದು ವರ್ಷ ಬಾರಿ ಗೌಜಿಯಲ್ಲಿ ವಾರ್ಷಿಕೋತ್ಸವ ಮಾಡ್ಬೋದು. ಹೀಗೆ 43 ವರ್ಷ ಕೂಡ ಹೀಗೆ ನಡೆಸಿಕೊಂಡು ಬರುವುದು ಇದರ ಸಂಘದ ಒಂದು ಸದಸ್ಯರ ಮನೋಭಾವನೆಯನ್ನು ತೋರಿಸ್ತದೆ. ಇದರಲ್ಲಿ ಈಗ ಇರುವವರೆಲ್ಲ ಹೆಚ್ಚಿನ ಯುವಕರು, ಅದು ಇನ್ನೂ ಕೂಡ ಯುವಕರು ಇದರಲ್ಲಿ ಜಾಸ್ತಿ ಸಕ್ರಿಯವಾಗಿ ಭಾಗವಹಿಸಬೇಕು. ಈ ಊರಿಗೆ ಪ್ರಯೋಜನ ಆಗಬೇಕು ಈ ಸಂಘದಿಂದ. ಯಾಕೇಳಿದರೆ ನಾನು ನೋಡಿದ್ದೇನೆ, ಮುಂಚೆ ಈ ರಸ್ತೆಯಲ್ಲಿ ಒಂದು ಲೈಟ್ ಕೂಡ ಇರಲಿಲ್ಲ. ಯಾಕೇಳಿದರೆ ಆ ರಸ್ತೆಯ ಈಚಿನ ಬದಿ ಮುನ್ಸಿಪಾಲ್ಟಿ, ಆಚೆಯ ಬದಿ ಪಂಚಾಯತಿಗೆ ಸೇರ್ತದೆ. ಆದ್ದರಿಂದ ಯಾವ ಕೌನ್ಸಿಲರ್ ಕೂಡ ಮೆಂಬರ್ ಕೂಡ ಇದಕ್ಕೆ ಸಹಾಯ ಮಾಡಲಿಲ್ಲ. ಈಗ ಎಲ್ಲ ಈ ಒಂದು ಯುವಕ ಮಂಡಲ ಇರುವುದರಿಂದ ಅಂಥ ಕೆಲಸವನ್ನು ಮಾಡಲು ಸಾಧ್ಯ ಆಗ್ತದೆ. ಹಾಗೆ ವರದಿಯಲ್ಲಿ ಏನು ಅವರು ಶ್ರಮದಾನ ಇರ್ಬೋದು, ಮತ್ತು ಬೇರೆ ಬೇರೆ ಕಾರ್ಯವನ್ನು ಅವರು ತೋರಿಸಿದ್ದಾರೆ. ಅದು ಇನ್ನು ಮುಂದಕ್ಕೆ ಕೂಡ ಮಾಡಿಕೊಂಡು ಹೋಗಿ ಇಲ್ಲಿ ಊರಿನವರಿಗೆ ಒಂದು ಬೇಕಾದ ಸಂಸ್ಥೆಯಾಗಿ ರೂಪುಗೊಳ್ಳಲಿ. ಅದಕ್ಕೆ ನಾವು ಕೂಡ ಸದಾ ಬೆಂಬಲ ಇದ್ದೇವೆ. ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕೆ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಗೌರವಾನ್ವಿತ ಶ್ರೀಧರ ದೇವಾಡಿಗರವರಿಗೆ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ಳುತ್ತಾ, ಬಂಧುಗಳೇ, ಅದ್ಭುತವಾದ ಪ್ರತಿಭಾನ್ವಿತರನ್ನು ಒಗ್ಗೂಡಿಸಿಕೊಂಡ ನಾಡು ನಮ್ಮದು. ಆ ನಿಟ್ಟಿನಲ್ಲಿ ದೂರದ ದುಬಾಯಿಯಲ್ಲಿ ಒಪುಲಾ ಸಾಫ್ಟ್ವೇರ್ ಎನ್ನುವ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿರುವಂತಹ ನಮ್ಮ ಪ್ರತಿಭಾನ್ವಿತ ಅತಿಥಿ ಸುಭಾಷ್ ಸಾಲಿಯನ್ ಇವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡುವರೆ. ಅವರಲ್ಲಿ ಗೌರವದ ಕೋರಿಕೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ನಂದಗೋಕುಲ ಯುವಕ ಮಂಡಲ ಇದರ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಹಾಗೆ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ನನ್ನ ಅನಂತ ನಮನ. ಮೊದಲಿಗೆ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮತ್ತು ಅಚ್ಚುಕಟ್ಟಾಗಿ ಆಯೋಜಿಸಿದ
ನಂದಗೋಕುಲದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ನಂದಗೋಕುಲ ಅನ್ನೋ ಪದ ಇದೆಯಲ್ಲ, ಅದೇ ಒಂದು ಖುಷಿ ಕೊಡುತ್ತೆ. ಈಗ ಬರುತ್ತಾ ನಾನು ಗಾಡಿಯಲ್ಲಿ ಬರ್ತಾ ಯೋಚನೆ ಮಾಡ್ತಾ ಇದ್ದೆ, ಉತ್ತರ ಪ್ರದೇಶದ ಮಥುರಾದಲ್ಲಿ ಒಂದು ನಂದಗೋಕುಲ ಇದೆ. ಅದು ಶ್ರೀಕೃಷ್ಣನ ಬಾಲ್ಯವನ್ನು ತುಂಬ ಸಮೃದ್ಧವಾಗಿ ಮಾಡಿದಂಥ ಒಂದು ಜಾಗ. ನಮ್ಮ ಬಾಲ್ಯ ಏನಿದೆ ಇದು ತುಂಬ ನಮ್ಮ ಭವಿಷ್ಯದ ಅಭಿವೃದ್ಧಿಗೆ ತುಂಬ ಅವಶ್ಯಕತೆ. ಯಾಕಂದರೆ ಈ ಬಾಲ್ಯದಲ್ಲಿ ನಾವು ಏನು ತಳಹದಿಯಲ್ಲಿ ನಾವು ಬೆಳಿತೀವಿ ಅದು ನಮ್ಮ ಯೌವನವನ್ನು ಇನ್ನಷ್ಟು ಸದೃಢವಾಗಿ ಮಾಡುತ್ತೆ. ಕುವೆಂಪುರವರು ಒಂದು ಕಡೆ ಹೇಳ್ತಾರೆ, ದೊಡ್ಡವರೆಲ್ಲರ ಹೃದಯದಿ ಕಟ್ಟಿದ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುವುದು ವಿಸ್ಕೃತ ನಾಕದಲ್ಲಿ, ಮಕ್ಕಳ ಸಂಘದೊಳು ಎಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು, ಹಾಡಲಿ ಕುಣಿಯಲಿ ಹಾರಲಿ ಏರಲಿ ದಿವ್ಯಜತ್ವಕ್ಕೆ ಮನುಜ ಪಶು. ಅಂದರೆ ನಾವು ಮಕ್ಕಳಾಗಿರುವಾಗ ಒಂದು ಮುಗ್ಧತೆ ಇರುತ್ತೆ. ಬೆಳೀತಾ ಬೆಳೀತಾ ನಾವು ಜಾತಿ ರಾಜಕೀಯವನ್ನು ಕಲಿತಾ ಹೋಗ್ತೇವೆ. ಯಾರಲ್ಲಿ ಮುಗ್ಧತೆ ಹಾಗೆ ಉಳಿಸ್ಕೊಂಡಿರ್ತಾರ ಅವರು ಮಾನವೀಯ ಮೌಲ್ಯಗಳನ್ನು ಉಳಿಸ್ಕೊಂಡಿರ್ತಾರೆ. ಈ ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಳ್ಳುವಂಥ ಕೆಲಸಗಳು ಆ ಸ್ಥಳೀಯ ಯುವಕ ಮಂಡಳಿಗಳು ನಿರಂತರವಾಗಿ ಮಾಡ್ತಾ ಇದ್ದಾವೆ. ಈ ಪ್ರದೇಶದಲ್ಲಿ ನಂದಗೋಕುಲ ಯುವಕ ಮಂಡಳಿ ಏನಿದೆ, ಕಳೆದ 4 ದಶಕಗಳಿಂದ ಕ್ರೀಡೆ, ಕಲೆ, ಸಹೋದರತ್ವ ಹಾಗೂ ಸಮಾಜಮುಖಿ ಕೆಲಸಗಳ ಮೂಲಕ ಈ ಮಾನವೀಯ ಮೌಲ್ಯಗಳನ್ನು ನಿರಂತರವಾಗಿ ಕೊಡುವಂತಹ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ನನ್ನ ಹೃದಯ ಫೌಂಡೇಶನ್ನಿಂದ ನಾವು ಸತತ ಕೆಲವು ವರ್ಷದಿಂದ ಕೆಲವು ಸಮಾಜಕ್ಕೆ ಅಗತ್ಯವಿರುವ ವರ್ಗಕ್ಕೆ ಉಪಯುಕ್ತವಾದ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ಮೊನ್ನೆ ನಮ್ಮ ಆತ್ಮೀಯರಾದ ಪ್ರಶಾಂತ್ ಹೆಗ್ಡೆ ಅವರು ಈ ಸಲ ಅಧ್ಯಕ್ಷರಾಗಿದ್ದಾರೆ. ಕಳೆದ ಸರಿ ಇದ್ದರು, ನನಗೆ ಇನ್ವೈಟ್ ಮಾಡಿದರು. ಆದರೆ ನನ್ನ ವಿದೇಶ ಪ್ರಯಾಣದ ಒಂದು ಕಾರ್ಯದಿಂದಾಗಿ ನನಗೆ ಬರಲಿಕ್ಕೆ ಆಗಲಿಲ್ಲ. ಈ ಸಲ ಅಂತೂ ಹೋದ ವರ್ಷನೇ ಹೇಳಿದೆ, ಈ ಸಲ ಖಂಡಿತ ಬರ್ತೇನೆ ಅಂತ. ಈ ಸಲ ನನಗೆ ಇನ್ವಿಟೇಷನ್ ಕೊಡಲಿಕ್ಕೆ ಬಂದಾಗಲೂ ಕೂಡ ಅವ್ರಿಗೆ ಹೇಳಿದೆ, ನಿಮ್ಮ ಅವಧಿಯಲ್ಲಿ ಈ ಸಲ ವೈದ್ಯಕೀಯ ಶಿಬಿರವನ್ನು ಹೃದಯ ಫೌಂಡೇಶನ್ನ ಸಹಯೋಗದಿಂದ ನಾವು ಮಾಡುವ, ಅದಕ್ಕೆ ಬೇಕಾದ ಅಗತ್ಯತೆ ಏನು ನೆರವಿದೆ ನಮ್ಮ ಹೃದಯ ಫೌಂಡೇಶನ್ ನಾವು ಕೊಡ್ತೇವೆ ಅಂತ ಹೇಳಿದ್ದೇವೆ ನಾವು. ಲಾಮಾರ್ಕ್ ಫ್ರಾನ್ಸ್ನ ಲಾಮಾರ್ಕ್ ಒಂದು ಕಡೆ ಹೇಳ್ತಾನೆ, ಹಕ್ಕಿಗಳಿದ್ದಾವಲ್ಲ ಅದು ರೆಕ್ಕೆ ಇದೆ ಅಂತ ಹಾರ್ತಾ ಇಲ್ಲ, ಅವುಗಳಿಗೆ ಹಾರಬೇಕನ್ನೋ ಉತ್ಕಟ ಬಯಕೆ ಏನಿರುತ್ತೆ ಅದೇ ರೆಕ್ಕೆಗಳನ್ನು ಮೂಡಿಸಿ ಅದು ಹಾರುವ ಹಾಗೆ ಮಾಡ್ತದೆ ಅಂತ. ಬಯಾಲಜಿಕಲ್ ಇವಲ್ಯೂಷನ್ ಏನೇ ಇರಲಿ, ಆದರೆ ಮನುಷ್ಯನ ಕನಸುಗಳು ಪವರ್ಫುಲ್ ಇದ್ದಾಗ ಅದಕ್ಕೆ ಪೂರಕವಾದ ಶಕ್ತಿಗಳು ಅದರೊಟ್ಟಿಗೆ ಹೊಂದಾಣಿಕೆಯಾಗಿ ಆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತವೆ. ಈ ಮಾತಿನ ತಾತ್ಪರ್ಯ ಇಷ್ಟೇ. ನಂದಗೋಕುಲ ಯುವಕ ಮಂಡಳಿ ಏನಿದೆ ಇದರಲ್ಲಿ ಯುವಕರು ಕೆಲವು ಕನಸುಗಳನ್ನು ಇಟ್ಕೊಂಡಿದ್ದಾರೆ. ಒಂದು ರಂಗಮಂಟಪ ಆಗಬೇಕು ಅಂತ, ಒಂದು ಚಿಲ್ಡ್ರನ್ ಪಾರ್ಕ್ ಆಗಬೇಕಂತ, ಹಾಗೆ ಇಲ್ಲಿ ಒಳಾಂಗಣ ಕ್ರೀಡಾಂಗಣ ಆಗಬೇಕಂತ. ಖಂಡಿತವಾಗಿ ನಿಮ್ಮ ಶಕ್ತಿ ಕನಸೇನಿದೆ ಇದು ತುಂಬ ಒಳ್ಳೆಯ ಕನಸಿಟ್ಕೊಂಡಿದ್ದೀರಾ. ನಿಮಗೆ ಇದಕ್ಕೆ ಪೂರಕವಾದ ಎಲ್ಲ ಶಕ್ತಿಗಳು ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ನನಗೆ ಈ ಸಲ ನೀವು ನನ್ನ ಕರೆದಿದ್ದೀರಿ, ನಾನು ಅವಕಾಶ ಕೊಟ್ಟಿದ್ದೀರಿ ಮಾತಾಡಲಿಕ್ಕೆ. ಈ ಕಾರ್ಯಕ್ರಮದಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ತುಂಬ ಉತ್ತಮ ಅವಕಾಶ ಕೊಟ್ಟಿದ್ದೀರಿ. ನಾನು ನಿಮಗೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಿದ್ದೇನೆ. ಅದರೊಂದಿಗೆ ನಿಮ್ಮಲ್ಲಿ ಒಂದು ಸಣ್ಣ ಕ್ಷಮೆ ಯಾಚಿಸಿದ್ದೇನೆ, ಯಾಕಂದರೆ ಒಂದು ಕೌಟುಂಬಿಕ ಕಾರ್ಯಕ್ರಮ ಇದೆ, ನಾನು ಅದರಲ್ಲಿ ಪಾಲ್ಗೊಳ್ಳಬೇಕು. ನಾನು ನಿಮ್ಮೊಂದು ವಿದಾಯ ಹೇಳುವ ಸಮಯ ಬಂದಿದೆ. ನನಗೆ ಒಂದು ಅವಕಾಶ ಕೊಟ್ಟದಕ್ಕೆ ನಾನು ಧನ್ಯವಾದ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಗೌರವಾನ್ವಿತ ಸುಭಾಷ್ ಸಾಲಿಯನ್ರವರು ನಿರ್ಗಮಿಸುವ ಮುನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸವಿ ನೆನಪಿನ ದ್ಯೋತಕವಾಗಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿ ನಮ್ಮ ಅಧ್ಯಕ್ಷರಾದ ಪ್ರಶಾಂತ್ ಹೆಗಡೆಯವರನ್ನು ಕೇಳಿಕೊಳ್ಳುತ್ತಿದ್ದೇವೆ. ನಿರ್ಗಮಿಸಲಿರುವಂತಹ ಸುಭಾಷ್ ಸಾಲಿಯನ್ರವರು, ನಿಮ್ಮ ಆಗಮನ, ಉಪಸ್ಥಿತಿ, ಮನಮುಟ್ಟುವ ಮಾತುಗಳು ನಮಗೊಂದಿಷ್ಟು ಖುಷಿ ಮತ್ತು ಸ್ಫೂರ್ತಿಯನ್ನು ತಂದಿದೆ. ನಿಮಗೆ ನಮ್ಮೆಲ್ಲರ ಭಾವನಾತ್ಮಕವಾದ ಕೃತಜ್ಞತೆಗಳು. ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ, ಅಗಾಧವಾದ ಪಾಂಡಿತ್ಯವನ್ನು ತನ್ನಲ್ಲಾಗಿರಿಸಿಕೊಂಡಿರುವ, ಸ್ಪರ್ಶ ಮಾತ್ರದಿಂದಲೇ ರೋಗಿಗಳ ಮುಖದಲ್ಲಿ ನಗುವನ್ನು ಮೂಡಿಸಬಲ್ಲ ಶ್ರೇಷ್ಠ ವೈದ್ಯರು, ಅಗಾಧವಾದ ಪಾಂಡಿತ್ಯ, ವಿದ್ಯಾರ್ಥಿ ಬದುಕಿನಲ್ಲಿ ವಿದ್ಯಾರ್ಥಿ ನಾಯಕನಾಗಿ, ತದಬಳಿಕದಲ್ಲಿ ಕ್ರೀಡಾ ವಿಭಾಗದಲ್ಲಿ ಚಾಂಪಿಯನ್ ಆಗಿ, ದೇಶ ವಿದೇಶಗಳಿಗೆ ಸಾಗಿ ಹೋಗಿ ವೈದ್ಯಕೀಯ ಜಗತ್ತಿನ ಹಲವಾರು ಪದವಿಗಳನ್ನು ವ್ಯಾಸಂಗದ ಮೂಲಕ ಗಳಿಸಿಕೊಂಡಿರುವ ನಮ್ಮೆಲ್ಲರ ಹೆಗ್ಗಳಿಕೆಗೆ ಪಾತ್ರರಾದ ಡಾಕ್ಟರ್ ಸುಶೀಲ್ ಜತ್ತನ್ನ ಇವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೊಂದು ಮೆರುಗು. ಅವರಿದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಗೌರವಪೂರ್ವಕವಾದ ಕೋರಿಕೆ.
ವೇದಿಕೆಯಲ್ಲಿದ್ದ ನಂದಗೋಕುಲ ಯುವಕ ಮಂಡಲದ ಅಧ್ಯಕ್ಷರಾದ ಪ್ರಶಾಂತ್ ಹೆಗ್ಡೆ ಅವರೇ, ನಂದಗೋಕುಲ ಮಹಿಳಾ ಮಂಡಲದ ಅಧ್ಯಕ್ಷರಾದ ಪ್ರೀತಿ ನಾಯ್ಕ್ ಅವರೇ, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿದ್ದ ಎಲ್ಲ ಯುವಕ ಮಂಡಲದ ನಂದಗೋಕುಲ ಯುವಕ ಮಂಡಲದ ಸದಸ್ಯರೇ ಹಾಗೂ ನಮ್ಮ ಸಹೋದರರೇ ಮತ್ತು ಎಲ್ಲ ಮಿತ್ರರೇ, ನಿಮ್ಮೆಲ್ಲರಿಗೂ ಲೊಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ನನ್ನ ಪರವಾಗಿ ಈ ವಾರ್ಷಿಕೋತ್ಸವದ ದಿವಸದಲ್ಲಿ ನಿಮಗೆ ನಮ್ಮ ವಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ಇಂದು ಮೊದಲದಾಗಿ ಇಂದು ನಿಮ್ಮ ಮುಂದೆ ನಿಂತುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಟ್ಟ ನಂದಗೋಕುಲ ಯುವಕ ಮಂಡಲ ಹಾಗೂ ಮಹಿಳಾ ಮಂಡಲದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುವವನಾಗಿದ್ದೇನೆ. ಇಂದು ನಾವು ಕೇವಲ ಒಂದು ಕಾರ್ಯಕ್ರಮವನ್ನು ಆಚರಿಸುವುದಿಲ್ಲ, ನಾವು ಒಂದು ಮಹೋಭಾವವನ್ನು ಆಚರಿಸ್ತಾ ಇದ್ದೇವೆ. ಏಕತೆ, ಸೇವಾ ಮನೋಭಾವ, ಸಂಸ್ಕೃತಿ ಮತ್ತು ಯವನಸ್ಥ ಸಮನ್ವಯ ನಂದಗೋಕುಲ ಯುವಕ ಮಂಡಳಿಯ ವಿಶೇಷತೆ. 43 ವರ್ಷಗಳಿಂದ ಈ ಮಂಡಳಿ ಸಮಾಜದಲ್ಲಿ ಒಂದು ಬಲವಾದ ಆಧಾರ ಸ್ತಂಭವಾಗಿ ಬೆಳೆದಿದ್ದು, ಸಾಂಪ್ರದಾಯಿಕಗಳನ್ನು ಉಳಿಸಿ ಜನರನ್ನು ಒಂದಾಗಿಸಿ ಯುವ ಮನಸ್ಸುಗಳನ್ನು ಸಮಾಜ ಸೇವೆಗೆ ಪ್ರೇರೇಪಿಸಿದ ಈ ಮಂಡಳಿ ನಿಜವಾಗಿ ಒಂದು ಶ್ರೇಷ್ಠ ಮಂಡಳಿಯಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ನಿಜವಾದ ಒಂದು ಶ್ರೇಷ್ಠ ಮಂಡಳಿ ಅದು ನಂದಗೋಕುಲ ಯುವಕ ಮಂಡಳಿ ಹಾಗೂ ಮಹಿಳಾ ಮಂಡಳಿ. ಈ ಸಂದರ್ಭದಲ್ಲಿ ಹಿಂಬದಿಯಲ್ಲಿ ಶ್ರಮಿಸಲ್ತಿರುವ ಎಲ್ಲ ನಾಯಕರಿಗೂ, ಸೇವಕರಿಗೂ ಮತ್ತು ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ನಿಮ್ಮ ಸಮರ್ಪಣೆ ಮತ್ತು ಪರಿಶ್ರಮದಿಂದ ಈ ಮಂಡಳಿ ಕೇವಲ ಒಂದು ಸಂಸ್ಥೆಯಾಗಿ ಉಳಿಯದೆ ಒಗ್ಗಟ್ಟಿನ ಶಕ್ತಿ ಮತ್ತು ಮೌಲ್ಯಗಳ ಜೀವಂತ ಉದಾಹರಣೆಯಾಗಿರುತ್ತದೆ. ಇಂದಿನ ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ನಾವು ಸುಲಭವಾಗಿ ನಮ್ಮ ಮೂಲಗಳನ್ನು ಮರೆತು ಬಿಡುವ ಸಾಧ್ಯತೆ ಇದೆ. ಆದರೆ ನಂದಗೋಕುಲ ಯುವಕ ಮಂಡಳಿ ಸಂಸ್ಥೆಗಳು ನಮ್ಮನ್ನು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಸಮಾಜದ ಮೇಲಿನ ಜವಾಬ್ದಾರಿಗಳೊಂದಿಗೆ ಮರು ಸಂಪರ್ಕಿಸುತ್ತಿದೆ. ಪ್ರಿಯ ಸಹೋದರರೇ, ಇಂದು ನೀವು ಬಂದದಿಲ್ಲಿ ನಮ್ಮ ನಾಟಕ ನೋಡಲಿಕ್ಕಲ್ಲ, ಆದರೆ ಇದಾದ ಮೇಲೆ ಇರುವ ಕಲಾವಿದರ ನಾಟಕ ನೋಡಲಿಕ್ಕೆ. ಅದನ್ನು ಹೆಚ್ಚು ಮಾತಾಡಲಿಕ್ಕೆ ನನಗೆ ಇಷ್ಟವಿಲ್ಲ. ಮತ್ತೊಮ್ಮೆ ನಾನು ಈ ನಂದಗೋಕುಲ ಯುವಕ ಮಂಡಲ ಹಾಗೂ ಮಹಿಳಾ ಮಂಡಲದ ಸದಸ್ಯರಿಗೆಲ್ಲರಿಗೂ, ಪದಾಧಿಕಾರಿಗಳಿಗೂ 43ನೇ ವಾರ್ಷಿಕೋತ್ಸವದ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತಾ, ಮುಂದೆ ಕೂಡ ಅನೇಕ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸಲು ಆಚರಿಸುವಂತೆ ಹಾರೈಸಿ ಈ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಆಶಯದ ಮೇಲೆ CA ಗೋಪಾಲಕೃಷ್ಣ NS ಇವರ ನೇತೃತ್ವದಲ್ಲಿ ಉದಯಿಸಿಕೊಂಡಿರುವಂತಹ ವಿದ್ಯಾಸಂಸ್ಥೆ ತ್ರಿಷಾ ವಿದ್ಯಾಸಂಸ್ಥೆಗಳು ಈ ಸಂಸ್ಥೆಗಳನ್ನು ಮುನ್ನಡೆಸುವಲ್ಲಿ ತನ್ನದೇ ಆದ ಜವಾಬ್ದಾರಿ ಮತ್ತು ಕೊಡುಗೆಯನ್ನು ನೀಡುತ್ತಿರುವ ನಮ್ಮ ಸಮಾರಂಭದ ಅತಿಥಿಗಳು ಆಗಿರುವ ಶ್ರೀಮತಿ ನಮಿತಾ ಜಿ ಭಟ್ ಇವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಪ್ರೀತಿಪೂರ್ವಕವಾದ, ಗೌರವಪೂರ್ವಕವಾದ ಕೋರಿಕೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಮೊದಲನೇ ಬಾರಿಗೆ ವೇದಿಕೆಯಲ್ಲಿ ಮಾತನಾಡುವ ಅವಕಾಶ ಸಿಕ್ಕಿದೆ. ಹಾಗಾಗಿ ಯುವಕ ಮಂಡಲದ 43ನೇ ವಾರ್ಷಿಕೋತ್ಸವ ಹಾಗೂ ಮಹಿಳಾ ಮಂಡಲದ 24ನೇ ವಾರ್ಷಿಕೋತ್ಸವಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಒಂದೆರಡು ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ನಂದಗೋಕುಲದಲ್ಲಿ ಎಲ್ಲರೂ ಖುಷಿಯಿಂದ ಆಡ್ಲಿಕ್ಕೆ ಬರ್ತಾರೆ. ನನ್ನ ಪ್ರಕಾರ ಬೆಳಗ್ಗೆ
ರುಟೀನ್ ಅನ್ನುವಂಥದ್ದು ಇಲ್ಲಿಂದನೇ ಸ್ಟಾರ್ಟ್ ಆಗ್ತದೆ ಅಂತ ಎಣಿಸ್ಕೊಳ್ತೇನೆ. ಇದರಲ್ಲಿ ನನ್ನ ಗಂಡ ಕೂಡ ಬೆಳಗ್ಗೆನೇ ಬರ್ತಾರೆ. ಹಾಗಾಗಿ ಅವರದ್ದೆಲ್ಲ ರುಟೀನ್ಸ್ ಬೆಳಗ್ಗೆನೇ ಇಲ್ಲಿ ಆಗೋದು ನಿಮಿತ್ತ ಕೆಲವರೆಲ್ಲ ತಮ್ಮ ದಿನಚರಿಯನ್ನು ಇಲ್ಲಿಯೇ ಆರಂಭಿಸ್ತಾರೆ ಅಂತ ಎಣಿಸ್ಕೊಳ್ತೇನೆ. ಹಾಗೆಯೇ ತುಂಬ ಜನರಿಗೆ ವೇದಿಕೆಯನ್ನು ಕೊಟ್ಟಿದೆ ಈ ನಂದಗೋಕುಲ. ಹಾಗೆಯೇ ಕೆಲವರಿಗೆ ನಾಟಕದಲ್ಲಿ ಯಕ್ಷಗಾನ ಮತ್ತು ತಮ್ಮದೇ ಆದಂತಹ ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ನಂದಗೋಕುಲ ಒಂದು ವೇದಿಕೆ ಒಳ್ಳೆಯ ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ನನಗೂ ಒಂದು ಅವಕಾಶ, ನಾವು ಕ್ಲಾಸಲ್ಲಿ ಹೇಗೋ ಮಾತಾಡ್ತೇವೆ, ಬಟ್ ವೇದಿಕೆಯಲ್ಲಿ ಮಾತನಾಡೋದು ತುಂಬ ಕಡಿಮೆ. ಆದರೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ಉಪಯೋಗಿಸಿಕೊಂಡು ಇವತ್ತು ಮಾತನಾಡಲಿಕ್ಕೆ ನಿಂತಿದ್ದೇನೆ. ಇವರು ಯಾವತ್ತೂ ಹೇಳೋದುಂಟು, ನೋ ಹೇಳಿದರೆ ನೆಕ್ಸ್ಟ್ ಅಪಾರ್ಚುನಿಟಿ ಅಂತೆ. ಆ ಅಪಾರ್ಚುನಿಟಿ ಯಾವಾಗ ಸಿಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಆ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿಕೊಳ್ಳುವುದು ತುಂಬ ಒಳ್ಳೆಯದು ಅಂತ. ಹಾಗಾಗಿ ಈ ನಂದಗೋಕುಲ ಅನ್ನುವಂಥದ್ದು ನಮಗೊಂದು ಒಳ್ಳೆಯ ಅವಕಾಶವನ್ನು ನೀಡಿದೆ. ಸಿಕ್ಕಿದಂಥ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಮುಂದೆ ನಮ್ಮ ಭವಿಷ್ಯವನ್ನು, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳುವ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕುಮಾರಿ ದೀಕ್ಷಾ ಎಸ್.ಎಂ. ಬ್ರಹ್ಮವರ, ನಿಮ್ಮನ್ನು ಈ ಒಂದು ಅಭಿನಂದನಾ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಎಳೆಯ ಹರೆಯದಲ್ಲೇ ಹಾಡು, ನೃತ್ಯ, ನಾಟಕ, ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಹೊಂದಿರುವ ಬಹುಮುಖಿ ಪ್ರತಿಭಾ ಸಂಪನ್ನೆ ಕುಮಾರಿ ದೀಕ್ಷಾ ಎಸ್.ಎಂ. ಇವರನ್ನು ವೇದಿಕೆಗೆ ಆಮಂತ್ರಿಸಿಕೊಳ್ಳುತ್ತಾ ಇವರಿಗೆ ನಾವಿಂದು ನೀಡುತ್ತಿರುವ ಅಭಿನಂದನಾ ಪತ್ರದ ವಾಚನವನ್ನು ಅಶೋಕ್ ಇವರು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಪ್ರತಿಭಾನ್ವಿತೆ ಕುಮಾರಿ ದೀಕ್ಷಾ ಎಸ್.ಎಂ. ಬ್ರಹ್ಮವರ ಮೂಲತಃ ಉಡುಪಿ ಜಿಲ್ಲೆಯವರಾಗಿದ್ದು ವಿದ್ಯಾವಂತ ಕುಟುಂಬದಲ್ಲಿ ಜನಿಸಿ ಬೆಳೆದಿದ್ದಾರೆ. ತಂದೆ ನಿವೃತ್ತ ಅಟೆಂಡರ್ ಆಗಿದ್ದು ತಾಯಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಜೀವ ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು ಶಿಕ್ಷಕಿಯಾಗಬೇಕೆಂಬ ಆಸೆಯಿಂದ B.Ed ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ಪ್ರಸ್ತುತ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಶಿಕ್ಷಣದ ಜೊತೆಗೆ ಕಲಾರಂಗದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಬಾಲ್ಯದಿಂದಲೇ ಹಾಡು, ನೃತ್ಯ, ನಾಟಕ ಹಾಗೂ ಯಕ್ಷಗಾನದಲ್ಲಿ ಆಸಕ್ತಿ ಹೊಂದಿದ್ದ ದೀಕ್ಷಾ ಅವರು ಕಿರು ವಯಸ್ಸಿನಲ್ಲೇ ವೇದಿಕೆ ಪ್ರವೇಶ ಮಾಡಿದ್ದಾರೆ. ಶಾಲಾ ಕಾಲೇಜು ಮಟ್ಟದಿಂದ ರಾಜ್ಯ ಮಟ್ಟದ ಸ್ಪರ್ಧೆಗಳವರೆಗೆ ಭಾಗವಹಿಸಿ ಹಲವು ಬಹುಮಾನಗಳನ್ನು ಗಳಿಸಿದ್ದಾರೆ. ರಂಗಭೂಮಿಯಲ್ಲಿ ಸುಮಾರು 10 ವರ್ಷಗಳ ಅನುಭವ ಹೊಂದಿರುವ ಅವರು ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ 500ಕ್ಕೂ ಹೆಚ್ಚು ನಾಟಕ ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದಾರೆ. ಬೆಸ್ಟ್ ಫೀಮೇಲ್ ಆಕ್ಟ್ರೆಸ್ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದು ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿದ್ದಾರೆ. ಚಿತ್ರರಂಗ, ಧಾರಾವಾಹಿ, ಕಿರುಚಿತ್ರಗಳು ಹಾಗೂ ಕಾಮಿಡಿ ಶೋಗಳಲ್ಲಿಯೂ ತಮ್ಮದೇ ಆದ ಗುರುತನ್ನು ಮೂಡಿಸಿರುವ ದೀಕ್ಷಾ ಅವರು ಹಲವು ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಶಂಸೆ ಗಳಿಸಿದ್ದಾರೆ. ವಿಶೇಷವಾಗಿ ಗಿಚ್ಚ ಗಿಳಿಗಿಳಿ ಮತ್ತು ಕಾಮಿಡಿ ಕಿಲಾಡಿ ಕಾರ್ಯಕ್ರಮಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಫೈನಲಿಸ್ಟ್ ಹಾಗೂ ರನ್ನರ್ ಅಪ್ ಸ್ಥಾನಗಳನ್ನು ಪಡೆದಿರುತ್ತಾರೆ. ಪ್ರಸ್ತುತ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿದ್ದು ಯೂಟ್ಯೂಬ್ ಮೂಲಕ ಮನರಂಜನೆ ಮತ್ತು ಸಮಾಜಮುಖಿ ಸಂದೇಶಗಳನ್ನು ಹಂಚಿಕೊಳ್ಳುತ್ತಾ ಜನಪ್ರಿಯತೆ ಗಳಿಸಿದ ತಮಗೆ ಈ ಸನ್ಮಾನವನ್ನು ನೀಡುತ್ತಿದ್ದೇವೆ. ಬಾಳು ಭವಿತವಾಗಲಿ ಎನ್ನುವ ಸದಾಶಯದೊಂದಿಗೆ ನಂದಗೋಕುಲ ಯುವಕ ಮಂಡಲ ರಿಜಿಸ್ಟರ್ ಮಾರ್ಪಳ್ಳಿ ಇದರ 43ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸಲು ಹೆಮ್ಮೆ ಪಡುತ್ತೇವೆ. ಕುಮಾರಿ ದೀಕ್ಷಾ ಎಸ್.ಎಂ. ಬ್ರಹ್ಮವರ ಇವರು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಿ ನೆಮ್ಮದಿಯ ಜೀವನವನ್ನು ನಡೆಸುವಂತಾಗಲಿ ಎಂದು ಗ್ರಾಮದ ದೇವರಾದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಸಂಸ್ಥೆಯ ಪರವಾಗಿ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಧನ್ಯವಾದಗಳು. ಪ್ರತಿಭಾನ್ವಿತೆ ಕುಮಾರಿ ದೀಕ್ಷಾ ಎಸ್.ಎಂ. ಬ್ರಹ್ಮವರ ಇವರನ್ನು ನಮ್ಮ ಗಣ್ಯರೆಲ್ಲರೂ ಜೊತೆಯಾಗಿ ಗೌರವಿಸುವರೇ ಕೋರಿಕೆ. ಗಿಚ್ಚಿ ಗಿಲಿಗಿಲಿ, ಕಾಮಿಡಿ ಕಿಲಾಡಿ, ದಶಕಗಳ ರಂಗಭೂಮಿಯ ಅನುಭವ, ಚವಣೆರೆನ ಕೂಟದ ಯುವಕ ಮಂಡಲ, ಹೆಮ್ಮೆದ ನಮ್ಮ ಈ ನಂದಗೋಕುಲ, ಚವಣೆರೆನ ನಮ್ಮ ಸಂಸ್ಥೆಯ ನಾಟಕದಲ್ಲಿ ಅತಿಥಿ ಕಲಾವಿದೆಯಾಗಿ ಪಾಲ್ಗೊಳ್ಳುತ್ತಿರುವ ಕುಮಾರಿ ದೀಕ್ಷಾ ಎಸ್.ಎಂ. ಬ್ರಹ್ಮವರ ಆಪಿನ ಸಕಾಯ ಯಾಪಲ ಅಂಗನವಾಡಿ
ಇಲ್ಲಿಯ ಶಿಕ್ಷಕಿ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಂಡು ನಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೋರಿಕೆ. ಪಡುಬೈಲೂರು ರತಿ ಟೀಚರ್. ಗೋಕುಲ ದಾಸರಿ ಉಂಡು ಮಲ್ದಿನ ಕೃಷ್ಣಮೂರ್ತಿ ಬಳ್ಳಾಲಿರುತ್ತ ಜಗನ್ನಾಥ ನಗರ ಅಂಗನವಾಡಿ ಕೇಂದ್ರ ಜಗನ್ನಾಥ ನಗರ. ಉಂಡು ಮಲ್ದಿನ ಕೃಷ್ಣಮೂರ್ತಿ ಬಳ್ಳಾಲಿರುತ್ತಾನ ಜಗನ್ನಾಥ ನಗರ. ಈ ಪುಣ್ಯ ಭೂಮಿಡಿ ಕ್ರೀಡಾಂಗಣ ಒಪ್ಪುದ ಕಳೋಟು ಉಂತನಿಗೆ ಅಂಗನವಾಡಿ ಕೇಂದ್ರ ಪಡುಬೈಲೂರು. ನಂದಗೋಕುಲ ಪಡುಬೈಲೂರು. ಕೂಟದ ಯುವಕ ಮಂಡಲ. ರತಿ ಟೀಚರ್ ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸುತ್ತಾ ಜಗನ್ನಾಥ ನಗರ ಅಂಗನವಾಡಿ ಕೇಂದ್ರ ಜಗನ್ನಾಥ ನಗರ 2 ಅಂಗನವಾಡಿ ಕೇಂದ್ರ ಮಾರ್ಪಳ್ಳಿ 1 ಮಾರ್ಪಳ್ಳಿ 2. ಬೆಂಗು ಬೇಸರಗು ಕಣ್ಣುರೆ ಶಿಕ್ಷಕರ ವೀಕ್ಷಾ ನಂದಗೋಕುಲ ವೀಕ್ಷಾ ಚವಣರನ ಕೂಟದ ಯುವಕ ಮಂಡಲ. ಬನ್ನಿ ವೀಕ್ಷಾ, ತ್ರಿಷಾ, ದಾನ್ವಿ, ಧನ್ಯ ಬನ್ನಿ. ತ್ರಿಷಾ, ಧನ್ಯ, ವೀಕ್ಷಾ, ಲಿಖಿಶಾ, ಲಿಖಿಶಾ ಬನ್ನಿ. ಲಿಖಿಶಾ, ಮಾನ್ವಿ, ಸುಮಧುರ ಕಂಠಸಿರಿಯೊಂದಿಗೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟ ಅನನ್ಯ, ಅನನ್ಯ, ಮಂಡಲ 24ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿರುವ ನಂದಗೋಕುಲ ಮಹಿಳಾ ಮಂಡಳ ನಮ್ಮ ಸಂಸ್ಥೆಗಳ ಹೆಗ್ಗಳಿಕೆ. ತಮ್ಮದೇ ಆದ ಸ್ವಂತ ಕಟ್ಟಡವನ್ನು ಹೊಂದಿ ತನ್ಮೂಲಕವಾಗಿ ಪ್ರತಿಭಾವಂತರಿಗೆ ಪ್ರತಿಭೆಗಳನ್ನು ತೋರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವ ಈ ಸಂಸ್ಥೆಯನ್ನು ಪ್ರಸ್ತುತ ವರ್ಷ ಯಶಸ್ವಿಯ ಪಥದಲ್ಲಿ ಮುನ್ನಡೆಸುವ ಜವಾಬ್ದಾರಿಯನ್ನು ಹೊತ್ತವರು ಈ ಸಮಾರಂಭದ ಸಭಾಧ್ಯಕ್ಷರು ಆಗಿರುವ ಸನ್ಮಾನ್ಯ ಪ್ರಶಾಂತ್ ಹೆಗಡೆಯವರು ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಡಬೇಕಾಗಿ ಅವರನ್ನು ಕಳಕಳಿಯಿಂದ ಕೇಳಿಕೊಳ್ಳುತ್ತಾ, ಹೃದಯ ಶ್ರೀಮಂತಿಕೆಯ ಪ್ರಸಾದ್ ಶೆಟ್ಟಿಯವರು ಇದೆಲ್ಲ ಮಾತನಾಡುವ ಹೊತ್ತು, ಅದಕ್ಕಾಗಿಯೇ ಬರುತ್ತೇನೆ ಇನ್ನೊಂದು ಹೊತ್ತು ಎಂದು ಮನಸ್ಸಲ್ಲಿ ಶುಭವನ್ನು ಹಾರೈಸಿದ್ದಾರೆ. ಅವರ ಹೃದಯ ಶ್ರೀಮಂತಿಕೆಗೆ ಕೃತಜ್ಞತೆಯನ್ನು ಅರ್ಪಿಸಿ ಸಭಾಧ್ಯಕ್ಷರ ಮಾತಿಗೆ ಕಿವಿಯಾಗೋಣ. ವೇದಿಕೆಯಲ್ಲಿ ಆಸನರಾಗಿರುವಂಥ ಎಲ್ಲ ಅತಿಥಿ ಅಭ್ಯಾಗತರೆ ಹಾಗೂ ನೆರೆದಿರುವ ಎಲ್ಲ ಸಭಿಕರೇ, ನಿಮಗೆಲ್ಲ ಮೊದಲಿಗೆ ಹೃತ್ಪೂರ್ವಕವಾಗಿ ವಂದಿಸುತ್ತಾ, ನಮ್ಮಿ ಯುವಕ ಮಂಡಲದ 43ನೇ ಹಾಗೂ ನಂದಗೋಕುಲ ಮಹಿಳಾ ಮಂಡಲದ 24ನೇ ವರ್ಷದ ವಾರ್ಷಿಕೋತ್ಸವ ಸುಸಂದರ್ಭದ ಈ ಸುಂದರ ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಮಾತನಾಡುವ ಅವಕಾಶ ಸಿಕ್ಕಿರುವುದು ನನಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ. 43 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರುವ ನಮ್ಮ ಈ ಯುವಕ ಮಂಡಲಕ್ಕೆ ಇಂದು ಸ್ವಂತ ಕಾರ್ಯಾಲಯವನ್ನು ನಿರ್ಮಿಸಿದ ರಜತ ಸಂಭ್ರಮದ ದಿನ. ನಮ್ಮ ಈ ಯುವಕ ಮಂಡಲವು ಕೇವಲ ಒಂದು ಸಂಘಟನೆ ಮಾತ್ರ ಅಲ್ಲ, ಇದು ನಮ್ಮ ಊರಿನ ಏಕತೆ, ಸಹಕಾರ ಮತ್ತು ಸೇವಾ ಮನೋಭಾವದ ಪ್ರತೀಕವಾಗಿದೆ. ಕಳೆದ ವರ್ಷದಲ್ಲಿ ನಾವು ಹಲವು ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಆರಂಭವಾದ ದಿನದಿಂದಲೂ ಸಮಾಜ ಸೇವೆ, ಕ್ರೀಡೆ, ಸಂಸ್ಕೃತಿ, ಯುವಕರ ಅಭಿವೃದ್ಧಿ, ಸಾಧನೆ ಹಾಗೂ ಪ್ರತಿಭೆಗಳನ್ನು ಗುರುತಿಸುವುದು ಇವೇ ಮೊದಲಾದ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದಕ್ಕೆಲ್ಲ ನಮ್ಮ ಉತ್ಸಾಹಭರಿತ ಸದಸ್ಯರ ಶ್ರಮ, ಹಿರಿಯರ ಮಾರ್ಗದರ್ಶನ, ಹಿತೈಷಿಗಳ ಆಶೀರ್ವಾದ ಹಾಗೂ ಊರ ಮತ್ತು ನೆರೆಯ ಊರಿನ ಜನರ ಸಹಕಾರವೇ ಪ್ರಮುಖ ಕಾರಣವಾಗಿದೆ. ಯುವಕರು ದೇಶದ ಭವಿಷ್ಯವೆಂದು ಎಲ್ಲರೂ ಹೇಳುತ್ತಾರೆ. ಆದರೆ ಆ ಭವಿಷ್ಯವನ್ನು ನಿರ್ಮಿಸಲು ಶಿಸ್ತಿನ ಜೊತೆಗೆ ಜವಾಬ್ದಾರಿ, ಸೇವಾ ಮನೋಭಾವ ಮತ್ತು ಒಗ್ಗಟ್ಟು ಅಗತ್ಯ. ನಮ್ಮ ಮಂಡಲವು ಈ ಮೌಲ್ಯಗಳನ್ನು ಯುವಕರಲ್ಲಿ ಬೆಳೆಸುವಲ್ಲಿ ಸದಾ ಪ್ರಯತ್ನಿಸುತ್ತಿದೆ. ಈ ಸಂದರ್ಭದಲ್ಲಿ ನಮ್ಮ ಮಂಡಲದ ಮುಂದಿನ ಯೋಜನೆಗಳ ಬಗ್ಗೆ ಕೂಡ ಕೆಲವು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಯೋಜನೆಯನ್ನು ಕೂಡ ಹೊಂದಿದ್ದೇವೆ. ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಸಮಾರಂಭಗಳನ್ನು ಇನ್ನಷ್ಟು ಸುಗಮವಾಗಿ ನಡೆಸಲು ಸಮರ್ಪಕವಾದ ರಂಗಮಂದಿರ, ಮಕ್ಕಳ ಮನರಂಜನೆ ಮತ್ತು ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸಲು ಸುರಕ್ಷಿತ ಮತ್ತು ಆಕರ್ಷಕ ಮಕ್ಕಳ ಉದ್ಯಾನವನ, ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ನಿಯಮಿತ ಉಚಿತ ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸುವುದರ ಜೊತೆಗೆ ಅನಾರೋಗ್ಯದಿಂದ ಬಳಲುತ್ತಿರುವ ಬಡ ಮತ್ತು ಅಶಕ್ತರಿಗೆ ವೈದ್ಯಕೀಯ ವೆಚ್ಚಗಳಿಗೆ ಆರ್ಥಿಕ ಸಹಾಯ ಒದಗಿಸುವ ಸಂಕಲ್ಪವು ನಮ್ಮದಾಗಿದೆ.
ಅಲ್ಲದೆ ಕ್ರೀಡಾ ಚಟುವಟಿಕೆಗಳು ಮತ್ತು ಯುವಕರ ಆರೋಗ್ಯಕರ ಅಭಿವೃದ್ಧಿಗೆ ಉತ್ತೇಜನ ನೀಡಲು ಒಳಾಂಗಣ ಕ್ರೀಡಾಂಗಣ ನಿರ್ಮಿಸುವ ಯೋಜನೆಯೂ ಇದೆ. ಈ ಎಲ್ಲ ಸಮಾಜಮುಖಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತರಲು ದಾನಿಗಳು ಹಾಗೂ ಸಹೃದಯಿ ನಾಗರಿಕರು ತಮ್ಮ ಶಕ್ತಿಗೆ ತಕ್ಕಂತೆ ಧನ ಸಹಾಯ ಮತ್ತು ಸಹಕಾರ ನೀಡುವಂತೆ ಮಂಡಲದ ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ವಿನಮ್ರವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ನಮ್ಮ ಮಂಡಲವು ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ಕೈಗೊಳ್ಳಲು ಎಂದಿನಂತೆ ನಿಮ್ಮೆಲ್ಲರ ಸಹಕಾರ, ಬೆಂಬಲ ಮತ್ತು ಮಾರ್ಗದರ್ಶನವನ್ನು ಮುಂದೆಯೂ ಇದೇ ರೀತಿ ನೀಡಬೇಕೆಂದು ವಿನಂತಿಸುತ್ತೇನೆ. ಕೊನೆಯಲ್ಲಿ ಇಂದಿನ ಈ ವಾರ್ಷಿಕೋತ್ಸವ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಲು ಶ್ರಮಿಸಿದ ನಮ್ಮ ಮಂಡಲದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ದಾನಿಗಳು ಮತ್ತು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಸಭಾಧ್ಯಕ್ಷರಿಗೆ ಕೃತಜ್ಞತೆ. ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿಕೊಂಡು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿರುವ ನಮ್ಮೆಲ್ಲರ ಪಾಲಿನ ಅತ್ಯಂತ ಗೌರವಾನ್ವಿತರಾದ ಡಾಕ್ಟರ್ ಸುಶೀಲ್ ಜತ್ತನ್ನ ಇವರಿಗೆ ನಮ್ಮ ಜಂಟಿ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿ ನಮ್ಮ ಅಧ್ಯಕ್ಷರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಕೃತಜ್ಞತೆಯನ್ನು ಅರ್ಪಿಸುವವರಿದ್ದಾರೆ. ನಿಮ್ಮ ಅಮೂಲ್ಯವಾದ ಕ್ಷಣಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮಗೆ ನಮ್ಮೆಲ್ಲರ ಭಾವನಾತ್ಮಕವಾದ ಕೃತಜ್ಞತೆಗಳು. ಆರ್ಥಿಕ ಸಂಸ್ಥೆಯನ್ನು ಮುನ್ನಡೆಸುವ ಜವಾಬ್ದಾರಿಯೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲ ಯಶಸ್ವಿ ಕಾರ್ಯಕ್ರಮಗಳಿಗೆ ನಾವು ಸದಾ ನಿಮ್ಮೊಂದಿಗಿರುತ್ತೇವೆ ಎಂಬ ಪ್ರೋತ್ಸಾಹದ ಮಾತುಗಳನ್ನಾಡಿ ನಮ್ಮನ್ನು ಬೆಂಬಲಿಸಿರುವ ಶ್ರೀ ಶ್ರೀಧರ ದೇವಾಡಿಗರವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂತಹ ಪ್ರಸಾದ್ ಶೆಟ್ಟಿಯವರಿಗೂ ಕೂಡ ನಿಮ್ಮ ಅಮೂಲ್ಯ ಕ್ಷಣವನ್ನು ಹಂಚಿಕೊಂಡದಕ್ಕಾಗಿ ಪ್ರೀತಿಯ ವಂದನೆಗಳು. ನಮ್ಮೆಲ್ಲರ ಹೆಗ್ಗಳಿಕೆ ತ್ರಿಷಾ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾಗಿ ಈ ವೇದಿಕೆಯನ್ನು ಅಲಂಕರಿಸಿ ಮಾತೃ ಹೃದಯದ ನುಡಿಗಳೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿದ ನಮಿತಾ ಮೇಡಮ್ ರವರಿಗೂ ಕೂಡ ವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ ಸಭಾ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ನಮ್ಮ ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷರಾಗಿರುವ ಶ್ರೀಮತಿ ಗಗನಾ ತಂತ್ರಿಯವರಿಗೂ ಕೂಡ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ಳುತ್ತಿದ್ದೇವೆ. ಸಭಾಧ್ಯಕ್ಷರ ಅನುಮತಿಯನ್ನು ಕೇಳಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ತಮಗೆಲ್ಲರಿಗೂ ಅನಂತ ವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಗಿಸಿಕೊಳ್ಳುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ಚಿತ್ರಪಾಡಿ ಹಿರಿಯ ಸರಕಾರಿ ಹಿರಿಯ ಲೆಕ್ಕ ನಮ್ಮ ಒಂದು ಯುವಕ ಮಂಡಳದ ಎಲ್ಲ ಕಾರ್ಯಕ್ರಮಗಳಿಗೂ ಇವರು ನಿರೂಪಣೆಯನ್ನು ಮಾಡಿ ನಮ್ಮನ್ನು ಗೌರವಿಸುತ್ತಾ